ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಓಂ ಅಶ್ವಧ್ವಜಾಯ ವಿದ್ಮಹೇ ದೈತ್ಯಾಚಾರ್ಯಾಯ ಧೀಮಹಿ ತನ್ನೋ ಶುಕ್ರಃ ಪ್ರಚೋದಯಾತ್. ಓಂ ಶುಕ್ರದೇವಾಯ ನಮಃ. ನಮಸ್ತೆ. ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶುಕ್ರನ ಸಿಂಹ ರಾಶಿಯ ಗೋಚಾರ ಅಥವಾ ಶುಕ್ರನ ಸಿಂಹ ಪ್ರವೇಶದ ಒಂದು ವಿಶ್ಲೇಷಣೆಯನ್ನು ಈ ಜೊತೆ ಮಾಡೋಣ. ಶುಕ್ರ ಗ್ರಹವು ಇದೇ ಜುಲೈ 31 ಬುಧವಾರದಂದು ತನ್ನ ಒಂದು ಗೋಚಾರದಲ್ಲಿ ತಾನು ಸಿಂಹರಾಶಿಯನ್ನು ಪ್ರವೇಶಿಸುವಂಥ ಘಟನೆ ಜರಗಲಿದೆ. ಜುಲೈ 31ರಿಂದ ಆಗಸ್ಟ್ 24ರವರೆಗೆ ಸುಮಾರು 25 ದಿನಗಳ ಕಾಲ ಸಿಂಹರಾಶಿಯಲ್ಲೇ ಇರುವಂತಹ ಶುಕ್ರನ ಫಲವನ್ನು ಜಾಗತಿಕವಾಗಿಯೂ ಸಾರ್ವತ್ರಿಕವಾಗಿಯೂ ಹಾಗೆ ರಾಶಿಗಳ ಮೇಲೂ ಯಾವ ರೀತಿ ಪರಿಣಾಮ ಇದೆ ಎಂದು ಗಮನಿಸೋಣ. ತಮಗೆಲ್ಲರಿಗೂ ಗೊತ್ತಿರುವಂತೆ ಶುಕ್ರ ಗ್ರಹವು ನಮ್ಮ ಒಂದು ಜೀವನದ ಆಗುಹೋಗುಗಳಲ್ಲಿ ಮಹತ್ವದ ಪರಿಣಾಮವನ್ನು ಬೀರ್ತಾ ಇರುತ್ತೆ. ನಮಗೆ ಸಿಗಬೇಕಾದ ಯಾವುದೇ ರೀತಿಯ ಸಂಪತ್ತು, ಸೌಲಭ್ಯ, ಅದೇ ರೀತಿ ಇಷ್ಟ ಕಾಮನೆಗಳು, ದಾಂಪತ್ಯದ ಜೀವನ, ಪ್ರೇಮದ ವಿಚಾರ, ಜೊತೆಗೆ ನಾನಾ ರೀತಿಯ ನಮ್ಮ ಇಷ್ಟ ಕಾಮನೆಗಳು ಅಥವಾ ನಮ್ಮ ಡಿಸೈರ್ಗಳು ಏನಂತಿರ್ತವೆ ಅಥವಾ ಕನಸುಗಳು, ಅದೆಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗಬೇಕಾದ್ರೆ ಅಲ್ಲಿ ಶುಕ್ರನ ವಿಶೇಷವಾದ ಅನುಗ್ರಹ ಬೇಕಾಗುತ್ತೆ. ಅದರಲ್ಲೂ ಈಗಿನ ಒಂದು ಆಧುನಿಕ ಯುಗದಲ್ಲಿ ಎಲ್ಲವೂ ನಮ್ಮ ಒಂದು ಸಂಪತ್ತಿನಿಂದ, ಹಣದಿಂದ ಅಥವಾ ಹಣದ ಒಂದು ಮೂಲದಿಂದ ಎಲ್ಲ ನಿರ್ಧಾರ ಆಗುತ್ತೆ. ಹಾಗಾಗಿ ಅಲ್ಲಿ ವಿದ್ಯೆ ಪಡಿಬೇಕಾದ್ರೆ, ಚಿಕಿತ್ಸೆ ಪಡಿಬೇಕಾದ್ರೆ ಅಥವಾ ಯಾವುದೇ ರೀತಿಯ ನಾವು ಸೌಲಭ್ಯಗಳನ್ನು ಪಡಿಬೇಕಾದ್ರೆ, ಉತ್ತಮವಾದ ಮನೆಯನ್ನು ಹೊಂದಬೇಕಾದ್ರೆ, ವಾಹನವನ್ನು ಹೊಂದಬೇಕಾದ್ರೆ ಎಲ್ಲದಕ್ಕೂ ಅಲ್ಲಿ ಒಂದು ಹಣದ ಮೂಲ ಅನ್ನೋದು ಬೇಕಾಗುತ್ತೆ. ಹಾಗಾಗಿ ಆ ದ್ರವ್ಯ ಅಂತ ಹೇಳ್ತಾರೆ. ಹಾಗಾಗಿ ದ್ರವ್ಯ ಪ್ರಾಪ್ತಿ, ದ್ರವ್ಯ ಲಾಭ, ಹಣದ ಲಾಭ, ಸಂಪತ್ತಿನ ಲಾಭ, ಅದು ಚಿನ್ನ, ಒಡವೆ, ವಸ್ತುಗಳು ಇರ್ಬೋದು, ಆಸ್ತಿಗಳ ಮೂಲ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಮೂಲಗಳಿಂದ ಇರ್ಬೋದು. ಹಾಗಾಗಿ ಅವೆಲ್ಲವೂ ಆ ಸಂಪತ್ತು ಅನ್ನೋದು ಪ್ರಾಪ್ತಿ ಆಗಬೇಕಾದ್ರೆ ಅಲ್ಲಿ ಶುಕ್ರ ಗ್ರಹದ ಅನುಗ್ರಹ ನಿರಂತರವಾಗಿ ಬೇಕು. ಅದೇ ರೀತಿ ಯಾರ್ಯಾರ ಜನ್ಮ ಕುಂಡಲಿಯಲ್ಲಿ ಶುಕ್ರನು ಶುಭವಾದ ಸ್ಥಿತಿಯಲ್ಲಿರ್ತಾನೆ, ಪ್ರಸನ್ನವಾದ ಸ್ಥಿತಿಯಲ್ಲಿರ್ತಾನೆ, ಅದು ಯಾವುದೇ ರೀತಿಯ ಪಾಪ ಗ್ರಹಗಳಿಂದ ದರ್ಶಿತನಾಗದೆ, ಪಾಪ ಗ್ರಹಗಳಿಂದ ಕೂಡದೆ ಸೇರದೆ ಎಲ್ಲ ಇದ್ದಾಗ ಆವಾಗ ಶುಕ್ರನು ಅಲ್ಲಿ ಜನ್ಮ ಕುಂಡಲಿಯಲ್ಲಿ ಸಹ ಉತ್ತಮ ಫಲವನ್ನು ಕೊಡ್ತಾನೆ. ಇನ್ನು ಶುಕ್ರ ದಶೆಯ ವಿಚಾರವಾಗಿ ಹಲವಾರು ಜನರಿಗೆ ನಂಬಿಕೆ ಮತ್ತು ಅಪನಂಬಿಕೆಗಳಿರ್ತವೆ. ಶುಕ್ರ ದಶೆ ಅನ್ನೋದು ಅದು ಈ ದಶಾಭುಕ್ತಿಗಳಲ್ಲಿ ಬರುವಂಥ ಒಂದು ವಿಂಶೋತ್ತರಿ ದಶ ಅಥವಾ 120 ವರ್ಷಗಳ ದಶೆಯಲ್ಲಿ ಬರುವಂಥ ಒಂದು ದಶಾ ಪ್ರಕರಣದಲ್ಲಿ ಬರುವಂಥ ದಶೆ ಆಗಿರುತ್ತೆ. ಅದು ಕೇತು ದಶೆ ಮುಗಿದ ಬಳಿಕ ಅದು ಶುಕ್ರ ದಶೆ ಅನ್ನೋದು ಬರುತ್ತೆ. ಹಾಗಾಗಿ ಯಾರಿಗೆ ಹುಟ್ಟುವಾಗ ಭರಣಿ ನಕ್ಷತ್ರ, ಉಬ್ಬ ನಕ್ಷತ್ರ ಮತ್ತು ಪೂರ್ವಾಷಾಢ ನಕ್ಷತ್ರ ಇರುತ್ತೋ ಅಂಥವರಿಗೆ ಹುಟ್ಟುವಿಂದಲೇ ಸೂರ್ಯನ ಒಂದು ಶುಕ್ರನ ದಶೆ ಬರುತ್ತೆ. ಆ ಶುಕ್ರ ದಶೆ ಕೆಲವೊಂದರು ಅದರ ಅವಧಿ 20 ವರ್ಷ ಇದ್ದರೂ ಅದು ಅವರವರ ಒಂದು ನಕ್ಷತ್ರದ ಅಲ್ಲಿ ಅವಧಿ ಕಳೆದ ಬಳಿಕ ಅಂದರೆ ಶೇಷ ದಶ ಅಂತ ಹೇಳ್ತಾರೆ. ಅಲ್ಲಿ ನಕ್ಷತ್ರದಲ್ಲಿ ಎಷ್ಟು ಘಳಿಗೆಗಳು ಉಳಿದಿವೆ, ಕೆಲವೊಬ್ಬರಿಗೆ ಹುಟ್ಟುವಾಗ 20 ವರ್ಷಕ್ಕೆ 19.25 ವರ್ಷ ಬರ್ಬೋದು. ಇನ್ನು ಕೆಲವರಿಗೆ ಸ್ವಲ್ಪ ನಕ್ಷತ್ರದ ಪಾದಗಳು ಸ್ವಲ್ಪ ಬಹಳ ಕಳೆದಿವೆ. ಉದಾಹರಣೆಗೆ ಭರಣಿ ನಕ್ಷತ್ರದ ಕೊನೆಯ ಪಾದದಲ್ಲಿ ಹುಟ್ಟಿದವರಿಗೆ ಕೇವಲ ಒಂದು 20 ದಿನಗಳಷ್ಟೇ ಬರ್ಬೋದು. ಹಾಗಾಗಿ ಅವೆಲ್ಲವೂ ನಿಮ್ಮ ಹುಟ್ಟಿದ ಒಂದು ಘಳಿಗೆಗೆ, ಹುಟ್ಟಿದ ಒಂದು ಸ್ಥಿತಿಗೆ, ಗ್ರಹ ಸ್ಥಿತಿಗೆ, ನಕ್ಷತ್ರದ ಸ್ಥಿತಿಗೆ ಅನುಗುಣವಾಗಿ ಆ ಬರುವಂಥ ದಶೆ ಬೇರೆ, ಆ ದಶೆ ಬೇರೆ. ಆದರೆ ಇನ್ನು ಎಲ್ಲ ರಾಶಿಗಳಿಗೆ ಅವರವರ ಒಂದು ಗೋಚಾರದಲ್ಲಿ ಶುಕ್ರನು ಬಂದಾಗ ಶುಕ್ರನ ಒಂದು ಅನುಗ್ರಹ ಬರುತ್ತೆ. ಅದನ್ನೇ ಜನರಲ್ ಆದಂಥ ಸಾಮಾನ್ಯ ಭಾಷೆಯಲ್ಲಿ ಶುಕ್ರ ದೆಸೆ ಅಂತ ಕರಿತೇವೆ. ಅದು ಶುಕ್ರನ ದೆಸೆ ಬರುವಂಥದ್ದು. ಇಂಥ ಒಂದು ಶುಕ್ರನ ಗೋಚಾರದಲ್ಲಿ ಕೆಲವೊಂದು ರಾಶಿಗಳಿಗೆ ಶುಕ್ರನ ಅನುಗ್ರಹ ಬರೋದನ್ನು ಅದು ಆಡು ಭಾಷೆಯಲ್ಲಿ ಜನರಿಗೆ ಒಂದು ಅನುಕೂಲವಾಗಲಿ ಅಂದರೆ ಶುಕ್ರ ದೆಸೆ ಎಂಬ ಪದವನ್ನು ಬಳಸುತ್ತದೆ. ಹಾಗಾಗಿ ದಶಾಭುಕ್ತಿಗೇ ಬೇರೆ, ಶುಕ್ರನ ದಶಾಭುಕ್ತಿಗಳೇ ಬೇರೆ ಇರುತ್ತವೆ. ಆದರೆ ಈಗ ತಾತ್ಕಾಲಿಕವಾಗಿ ನಿಮಗೆ ಶುಕ್ರನ ಒಂದು ಅನುಗ್ರಹ ಬರೋದನ್ನು ಶುಕ್ರ ದೆಸೆ ಎಂಬ ಒಂದು ಭಾಷೆಯಲ್ಲಿ ಅಲ್ಲಿ ಪ್ರಯೋಗ ಮಾಡಿ ಉಪಯೋಗ ಮಾಡ್ತೇವೆ. ಹಾಗಾಗಿ ಈಗ ಈ ಶುಕ್ರನ ಸಿಂಹರಾಶಿಯ ಗೋಚಾರದಿಂದ ಭಾಳಷ್ಟು ರಾಶಿಗೆ ಉತ್ತಮ ಫಲಗಳು ಬರಲಿವೆ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗಲಿವೆ. ಇನ್ನು ಈ ಬಾರಿಯ ಈ ಶುಕ್ರನ ಸಿಂಹರಾಶಿಯ ಪ್ರವೇಶದ ಸಾರ್ವತ್ರಿಕ ಫಲವನ್ನು ಗಮನಿಸಿದ್ರೆ ಅಷ್ಟೊಂದು ಉತ್ತಮವಿಲ್ಲ. ಸಿಂಹರಾಶಿಯು ಅದು ರವಿಯ ಒಂದು ಮನೆ ಆಗಿರುತ್ತೆ. ರವಿಯು ಆತ್ಮಕಾರಕನು, ಆತನು ಧರ್ಮಕಾರಕನು ಆಗಿದ್ದಾನೆ. ಆದರೆ ಶುಕ್ರನು ದೈತ್ಯ ಗುರುವು, ಆತನು ದೈತ್ಯರಿಗೆ ಮಂತ್ರಿಯು, ಜೊತೆಗೆ ಆತನು ವಿಶೇಷವಾದ ಈ ಸಾಂಸಾರಿಕವಾದ ಭೋಗ ಕಾಮನೆಗಳ ಒಂದು ಕಾರಕನು ಆಗಿದ್ದಾನೆ. ಅಲ್ಲಿ ಆತ್ಮಕಾರಕನಿಗೂ ಭೋಗಕಾರಕನಿಗೂ ಅಲ್ಲಿ ವೈರುಧ್ಯ ಇರುತ್ತೆ. ಶುಕ್ರನಿಗೂ ಆದಿತ್ಯನಿಗೂ ಅಷ್ಟೊಂದು ಉತ್ತಮವಾದ ಬಾಂಧವ್ಯ ಇರೋದಿಲ್ಲ. ಹಾಗಾಗಿ ಅಲ್ಲಿ
ಆ ಸಿಂಹರಾಶಿಗೆ ಪ್ರವೇಶಿಸುವ ಶುಕ್ರನಿಂದಾಗಿ ಜಾಗತಿಕವಾಗಿ ಸ್ವಲ್ಪ ಅಡ್ಡ ಪರಿಣಾಮ ಇದೆ. ರಾಶಿಗೆ ಬರೋ ಯಾರು ಹೆದರಬೇಕಾಗಿಲ್ಲ, ರಾಶಿಗಳಿಗೂ ಅಡ್ಡ ಪರಿಣಾಮಗಳು ಬರೋದಿಲ್ಲ. ಕೆಲವೊಂದು ರಾಶಿಗೆ ಹೊರತು ಇತರ ರಾಶಿಗಳಿಗೂ ಅಷ್ಟನ್ನು ಅಡ್ಡ ಪರಿಣಾಮ. ಆದರೆ ಜಾಗತಿಕವಾಗಿ ರಾಜಕೀಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು, ಸ್ತ್ರೀ ಮೂಲದ ಕಲಹಗಳು ಆಗುವಂಥದ್ದು, ಹಣದ ಮೂಲದ ಕಲಹಗಳಾಗುವಂಥದ್ದು, ಹಣದ ವಿವಾದಗಳು ಇರುವಂಥದ್ದು, ಭ್ರಷ್ಟಾಚಾರದ ಆರೋಪಗಳು ಇರುವಂಥದ್ದು, ಜೊತೆಗೆ ರಾಜಕೀಯದ ಒಂದು ಒತ್ತಡಗಳಿಂದ ಆರ್ಥಿಕವಾಗಿ ಸ್ವಲ್ಪ ಕುಸಿತಗಳು ಆಗುವಂಥದ್ದು. ಈ ಒಂದು ಜುಲೈ 31ರಿಂದ ಆಗಸ್ಟ್ 24ರವರೆಗೆ ರಾಜಕೀಯದ ಏರುಪೇರಾದಾಗ ಅವು ಆಟೋಮೆಟಿಕ್ಕಾಗಿ ನಮ್ಮ ಆರ್ಥಿಕ ಸಹ ಏರುಪೇರಾಗುತ್ತೆ. ನಾವು ಗಮನಿಸ್ಬೋದು, ಒಂದು ಇಲೆಕ್ಷನ್ ಟೈಮಲ್ಲಿ ತುಂಬ ಷೇರುಗಳು ಏರೋದು ಇಳಿಯೋದು ಅನ್ನೋದು ಆಗ್ತಿತ್ತು. ಕೆಲವೊಬ್ಬರಿಗೆ ಲಾಭನ ಮಾಡಿಕೊಂಡಿದ್ದಾರೆ, ಕೆಲವರು ತುಂಬ ನಷ್ಟವನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಅಂಥ ಒಂದು ಏರಿಳಿತಗಳು ಈಗ ಮತ್ತೆ ಈ ಒಂದು ಜುಲೈ 31ರಿಂದ ಆಗಸ್ಟ್ 24ರಲ್ಲಿ ಷೇರು ಮಾರ್ಕೆಟಲ್ಲಿ ಆಗ್ಬೋದು, ಆರ್ಥಿಕದಲ್ಲಿ ಆಗ್ಬೋದು, ವ್ಯಾಪಾರ ಅಥವಾ ಉದ್ಯಮ ರಂಗದಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ರಾಜಕೀಯದಲ್ಲಿ ಸಹ ಹಲವಾರು ಏರುಪೇರುಗಳು, ಅನಿಶ್ಚಿತತೆ ಘಟನೆಗಳು ಉಂಟಾಗುವುದು. ಸ್ತ್ರೀ ಮೂಲಕವಾದ ವಿವಾದಗಳು ಅಲ್ಲಿ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಅದು ದೊಡ್ಡ ಒಂದು ವಿವಾದನೆ ಯುದ್ಧನೇ ಆಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಇನ್ನು ಹಲವಾರು ದೇಶದಲ್ಲಿ ಮಾಡುವಂಥ ಈ ಸೇವಕ ವರ್ಗದವರಿಗೆ, ಉದ್ಯೋಗಿಗಳಿಗೆ ಅವರಿಗೆ ಅನಿಶ್ಚಿತತೆ ಕಾಡುತ್ತೆ. ಈಗ ಭಾಳಷ್ಟು ಎಂಪ್ಲಾಯ್ಗಳಿಗೆ, ಉದ್ಯೋಗಿಗಳಿಗೆ ಕೆಲವೊಂದು ತಾತ್ಕಾಲಿಕವಾಗಿ ಅನಿಶ್ಚಿತತೆ ಕಾಡುವಂಥದ್ದು. ಇನ್ನು ಬೇರೆ ಬೇರೆ ಕಾರಣಗಳಿಂದಾಗಿ ಹಲವಾರು ಸಾಂಸಾರಿಕವಾದ ಕಲಹಗಳು, ಘಟನೆಗಳು ಈಗ ಇರುತ್ತವೆ. ಜೊತೆಗೆ ವ್ರತ ಸಂಚಾರ, ವ್ರತ ಹಣ ಖರ್ಚುಗಳಾಗುವಂಥ ಪ್ರಸಂಗಗಳು ಹಲವರಿಗೆ ಈಗ ಅನುಭವಕ್ಕೆ ಬರೋದು. ಅಂದರೆ ವ್ರತ ಸಂಚಾರ ಅಂದರೆ ಯಾವುದೇ ಕೆಲಸ ಕಾರಣ ಆಗಬೇಕಾದ್ರೆ ಅಲ್ಲಿ ಆ ಕೆಲಸ ಆಗದೇ ಇರುವಂಥದ್ದು, ಸುಮ್ಮನೆ ಹೋಗಿ ವಾಪಸ್ ಬರುವಂತೆ ಆಗುವಂಥದ್ದು, ಅದು ಯಾವುದೇ ಒಂದು ಪ್ರಯಾಣದಲ್ಲಿ ಅಲ್ಲಿ ಒಂದೊಂದು ವಿಘ್ನಗಳು, ಅಡೆತಡೆಗಳು ಬರೋದು. ಇಂಥ ಒಂದು ವ್ರತ ಸಂಚಾರಗಳು ಹೆಚ್ಚಾಗುವಂಥದ್ದು. ಹೀಗೆ ಬೇರೆ ಬೇರೆ ಉದ್ದೇಶಗಳಿಗೆ ಹಣ ಈಗ ಖರ್ಚಾಗುತ್ತೆ. ಅಂದರೆ ನೀವು ಏನಾದರೂ ಒಂದು ಒಳ್ಳೆಯ ಉದ್ದೇಶಕ್ಕೆ ಅಂತ ಕೂಡಿಟ್ಟ ಹಣವನ್ನು ಅದು ಅನಿಶ್ಚಿತವಾದ ಅಥವಾ ಅನಿಷ್ಟವಾದ ಕೆಲವು ಉದ್ದೇಶಗಳಿಗೆ ಖರ್ಚು ಮಾಡೋದು. ಉದಾಹರಣೆಗೆ ಆಸ್ಪತ್ರೆಗೆ, ಕೋರ್ಟ್ ಕಚೇರಿಗೆ, ಕೇಸುಗಳಿಗೆ, ಇನ್ನೊಂದು ಮತ್ತೊಂದು ಅಂಥ ಒಂದು ಅನಿಷ್ಟವಾದ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ ಬರುತ್ತೆ. ಇನ್ನು ಹಲವಾರು ವ್ಯಕ್ತಿಗಳಿಗೆ, ಪ್ರಮುಖವಾದ ವ್ಯಕ್ತಿಗಳಿಗೆ, ಪ್ರಭಾವಶಾಲಿ ವ್ಯಕ್ತಿಗಳು, ನಾವು ಸೆಲೆಬ್ರಿಟಿಗಳು ಅವರು ಇವರು ಅಂತ ಹೇಳ್ತೀವಲ್ಲ, ಅಂಥ ಪ್ರಮುಖ ಪ್ರಸಿದ್ಧ ವ್ಯಕ್ತಿಗಳಿಗೆ ಆರೋಪಗಳು, ಅಪವಾದಗಳು ಬರ್ತವೆ. ಜನರು ಅವರನ್ನೀಗ ದ್ವೇಷ ಮಾಡಲಿಕ್ಕೆ, ದೂಷಣೆ ಮಾಡಲಿಕ್ಕೆ ಮಾಡುವಂಥ ಪ್ರಕ್ರಿಯೆಗಳು ಈಗ ಆರಂಭ ಆಗುತ್ತೆ. ಇನ್ನು ಇದೇ ಕಾಲದಲ್ಲಿ ಅಲ್ಲಿ ಆತನಿಗೆ ಬುಧನ ಯುತಿ ಬರುತ್ತೆ. ಸಿಂಹರಾಶಿಯಲ್ಲಿ ಇರುವಂತಹ ಒಂದು ಶುಕ್ರನಿಗೆ ಬುಧನ ಯುತಿ ಒಳ್ಳೆಯದೇ. ಆದರೆ ಅಲ್ಲಿ ಏನಾಗುತ್ತೆ, ಬುಧನಿಗೆ ಅಲ್ಲಿ ವಕ್ರಗತಿ ಆರಂಭ ಆಗುತ್ತೆ. ಬುಧನಿಗೆ ಆಗಸ್ಟ್ 4ರಿಂದ ವಕ್ರಗತಿ ಆರಂಭ ಕಾರಣ ಅಲ್ಲಿ ಸುಮಾರು 21 ದಿನಗಳ ಕಾಲ ವಕ್ರ ಬುಧನು ಸಹ ಶುಕ್ರನಿಗೆ ಯುತಿ ಕೊಡೋದು. ಆ ವಕ್ರಗತಿಯ ಪರಿಣಾಮದಲ್ಲಿ ಯಾವ ವಕ್ರಗತ ಜೊತೆಗೆ ಯಾವುದು ಈ ಗ್ರಹ ಇದ್ದರೂ ಅದರಲ್ಲೂ ಸಹ ಒಂದು ಅಡ್ಡ ಪರಿಣಾಮಗಳು ಬರಲಿವೆ. ಹಾಗಾಗಿ ವ್ಯಾಪಾರ, ಉದ್ಯೋಗ, ಉದ್ದಿಮೆ ಮುಂತಾದವರಿಗೆ ಸ್ವಲ್ಪ ಕಷ್ಟ ನಷ್ಟಗಳಾಗುವಂಥದ್ದು, ಬುದ್ಧಿಜೀವಿಗಳು, ಸಾಹಿತಿಗಳು ಅಥವಾ ಇನ್ನಿತರವಾದ ಕಲಾ ಪ್ರಕಾರದಲ್ಲಿವರೆಗೆ ಸ್ವಲ್ಪ ಸಂಕಷ್ಟಗಳು, ಅವರ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು, ಹೊಸ ಹೊಸ ವಿವಾದಗಳು ಅವರ ಸುತ್ತ ಹುಟ್ಟಿಕೊಳ್ಳುವಂಥದ್ದು, ಇವೆಲ್ಲವೂ ಈ ಕಾಲದಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಈಗ ಈ ಯುಗನೇ ಹಾಗೆ ಭಾಳಷ್ಟು ಕಾಂಟ್ರವರ್ಸಿಗಳು ಅಥವಾ ವಿವಾದಗಳನ್ನು ಸೃಷ್ಟಿಸುವಂಥ ಯುಗ. ಅಥವಾ ಕೆಲವರು ವಿವಾದಗಳನ್ನು ಬೇಕಂತೆಲ್ಲ ಸೃಷ್ಟಿಸಿ ಅದರ ಮೂಲಕ ಪ್ರಯೋಜನ ಪಡೋದು ಈಗ ನೋಡ್ತೇವೆ ನಾವು. ಈಗ ಸಾಮಾಜಿಕ ಜಾಲತಾಣದಿರ್ಬೋದು, ಬೇರೆ ಬೇರೆ ರೀತಿಯ ಮಾಧ್ಯಮಗಳಲ್ಲಿ ಅಂಥ ಒಂದು ವಿವಾದಾತ್ಮಕ ವಿಚಾರಗಳೇ ಸ್ವಲ್ಪ ಬೇಗ ಹೆಚ್ಚು ಪ್ರಸಿದ್ಧಿಯನ್ನು, ಪ್ರಚಾರವನ್ನು ಪಡೀತಾರೆ. ಅದರ ಮೂಲಕ ಅವರು ಆ ವಿವಾದವನ್ನೇ ಬಂಡವಾಳವಾಗಿ ಮಾಡಿಕೊಂಡವರು ಭಾಳಷ್ಟು ಜನ ಇದ್ದಾರೆ. ಅದನ್ನೇ ಒಂದು ಕ್ರಿಯೇಟ್ ಮಾಡೋದು, ಅಂಥ ಕಾಂಟ್ರವರ್ಷಿಯಲ್ ನ್ಯೂಸ್ಗಳನ್ನು ಅಥವಾ ಕೆಲವೊಮ್ಮೆ ಫೇಕ್ ನ್ಯೂಸ್ಗಳನ್ನು, ಅಥವಾ ಅದಕ್ಕೆ ಒಂದು ಸ್ವಲ್ಪ ಈ ಬಣ್ಣವನ್ನು ಸೇರಿಸಿ ಆಗಿದ ಒಂದು ಸಣ್ಣ ಘಟನೆಗೆ ಹಲವಾರು ಬಣ್ಣ ಸೇರಿಸಿ ಅದನ್ನು ಒಂದು ರಂಗಾಗಿ ವರದಿ ಮಾಡುವಂಥ ಕಲೆ, ಇವೆಲ್ಲ ಅಂಥವೆಲ್ಲ ಈಗ ಈ ಕಾಲದಲ್ಲಿ ಹೆಚ್ಚಾಗತ್ತೆ. ಇವೆಲ್ಲವೂ ಈ ಶುಕ್ರನ ಒಂದು ಸಾರ್ವತ್ರಿಕ ಫಲವು ಜಗತ್ತಿಗೆ ಅಷ್ಟೊಂದು ಉತ್ತಮವಾಗಿರೋದಿಲ್ಲ. ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅಥವಾ ಈ ಒಂದು ಧಾರ್ಮಿಕವಾಗಿರ್ಬೋದು, ಅಥವಾ ಪ್ರಾಕೃತಿಕವಾಗಿರೋ ಈ ಒಂದು ಘಟನೆ ಅಷ್ಟೊಂದು ಉತ್ತಮ ಅಲ್ಲ. ಅಲ್ಲಿ ಮಳೆ ಏರಿಳಿತ ಆಗುವಂಥದ್ದು, ಅತಿವೃಷ್ಟಿ ಅನಾವೃಷ್ಟಿಗಳು ಸಂಭವಿಸುವಂಥದ್ದು, ಕೆಲವೊಂದು ಭಾಗದಲ್ಲಿ ಅಥವಾ ಕೆಲವೊಂದು ಸಭೆ ಸಮಾರಂಭ ನಡೆಯುವಾಗ, ಯಾವುದೇ ಒಂದು ಧಾರ್ಮಿಕವಾದ ಕ್ರಿಯೆಗಳು ನಡೆಯುವಾಗ ಅಲ್ಲಿ ಅನಾಮತ್ತಾಗಿ ಅತಿವೃಷ್ಟಿಯಿಂದ ಪ್ರವಾಹಗಳು ಉಂಟಾಗುವುದು, ಧಾರ್ಮಿಕ ಕ್ಷೇತ್ರಗಳು ಮುಳುಗಡೆಯಾಗುವಂಥದ್ದು, ಇವೆಲ್ಲ ಸ್ವಲ್ಪ ಅಪ್ರಿಯವಾದ ಘಟನೆಗಳು ಈ ಜುಲೈ 31ರಿಂದ ಆಗಸ್ಟ್ 24ರಲ್ಲಿ ಜರಗಬಹುದಾಗಿದೆ. ಇವೆಲ್ಲವೂ ಸಾರ್ವತ್ರಿಕವಾದ ಫಲವನ್ನು ಗಮನಿಸ್ತಾಯಿತು. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ನೋಡೋಣ. ಜುಲೈ 31ರಿಂದ ಆಗಸ್ಟ್ 24ರ ಅವಧಿಯ 25 ದಿನಗಳಲ್ಲಿ ಮೊದಲು ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಇರುವಂತಹ ಪಂಚಮದಲ್ಲಿ ಶುಕ್ರನು ಶುಭವನ್ನೇ ಕೊಡ್ತಾನೆ. ಧನ ವೃದ್ಧಿ, ಲಾಭಗಳ, ಆದಾಯಗಳ ಹೆಚ್ಚಳ, ಯಶಸ್ಸು ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ. ನಿಮಗೆ ಆಗಲೇ ಗುರುವಿನ ಬೆಂಬಲ ಬಹಳ ಉತ್ತಮವಾಗಿದೆ. ಶನಿ ಮಹಾರಾಜರು ಪೂರಕವಾಗಿದ್ದಾರೆ. ಹಾಗಾಗಿ ಬಲಿಷ್ಠವಾದ ಉತ್ತಮ ಗ್ರಹಗಳ ಬೆಂಬಲ ಇರುವಂಥ ರಾಶಿ ಈಗ ಮೇಷರಾಶಿ ಆಗಿರುತ್ತೆ. ಹಾಗಾಗಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಆಗುತ್ತವೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುತ್ತೆ. ಬಂಧುಗಳ ಸಹಕಾರ ಸಿಗುತ್ತೆ. ನೀನು ಕೋರ್ಟ್ ಕಚೇರಿ ಮೂಲ ಅಥವಾ ಇನ್ನಿತರ ಮೂಲ ಯಾವುದೇ ವಿವಾದಗಳಿದ್ರೆ ಅದೀಗ ಬಗೆಹರಿಯುತ್ತೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಯಾವುದಿದೆ ಅದರಲ್ಲಿ ಈಗ ಅಭಿವೃದ್ಧಿಯ ಪರ್ವ ಆರಂಭ ಆಗುತ್ತೆ. ವಿರುದ್ಧ ಲಿಂಗಿಗಳಿಂದ ನಿಮಗೆ ಅಂದರೆ ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಆಗುವಂತಹ ವಿರುದ್ಧ ಅನೇಕ ಪ್ರಯೋಜನಗಳು ಸಹ ಈ ಕಾಲದಲ್ಲಿ ಆಗಲಿವೆ.
ದೀರ್ಘಕಾಲದ ಹಲವಾರು ಕನಸುಗಳು ಸಹ ನನಸಾಗಲಿವೆ ಮೇಷರಾಶಿಯವರಿಗೆ. ಹಾಗಾಗಿ ನೀವು ಯಾವುದೇ ಆತಂಕ ಭಯ ಪಡಬೇಕಾಗಿಲ್ಲ. ಶುಕ್ರನ ಈ ಒಂದು ಸಿಂಹರಾಶಿಯ ಗೋಚರದ 25 ದಿನಗಳು ನಿಮಗೆ ಬಹಳಷ್ಟು ಪ್ರಯೋಜನವನ್ನು, ಶುಭ ವೃದ್ಧಿಯನ್ನು ಕೊಡಲಿವೆ. ಇನ್ನು ಹಲವಾರಿಗೆ ತಮ್ಮ ಒಂದು ದೀರ್ಘಕಾಲದ ಒಂದು ಹಣದ ಬರಬೇಕಾದ ಹಣ ಬಂದು ಸೇರ್ಬೋದು, ಅಥವಾ ತಮ್ಮದೇ ಸಾಲಗಳಿದ್ದರೆ ನಿಮ್ಮ ಸಾಲವನ್ನು ಈಗ ತೀರಿಸಲಿಕ್ಕೆ ಸಹ ನಿಮಗೆ ಅನುಕೂಲವಾಗಷ್ಟು ಹಣದ ಸಂಪತ್ತು ಈಗ ಬರುವಂಥದ್ದು ಇವೆಲ್ಲ ಆಗುತ್ತೆ. ಇನ್ನು ಮನೆ, ಭೂಮಿ ಅಥವಾ ಇನ್ನಿತರ ಹೂಡುವಿಕೆ ಮಾಡಲಿಕ್ಕೆ ಸಹ ಈಗ ಬಹಳಷ್ಟು ಹಣಗಳು ನಿಮ್ಮ ಮೇಲೆ ಕೈಯಲ್ಲಿ ಯಥೇಚ್ಛವಾಗಿ ಇರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಒಂದು ಶುಕ್ರನ ಗೋಚರ ಬಹಳ ಶುಭ ಫಲವನ್ನು ಕೊಡಲಿದೆ. ಆಸಕ್ತಿ ಇದ್ದರೆ ಕೊನೆಗೊಳ್ಳುವಂಥ ಶುಕ್ರನಿಗೆ ಸಂಬಂಧಿತ ಪ್ರಾರ್ಥನೆ ಶ್ಲೋಕ ನೀವು ಸಹ ಮಾಡ್ಬೋದು ಮೇಷರಾಶಿಯವರು. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ 4ನೇ ಸ್ಥಾನದಲ್ಲಿ, ಅಲ್ಲಿ ಚತುರ್ಥದಲ್ಲಿರುವಂತಹ ಶುಕ್ರನು ನಿಮಗೆ ಯಶಸ್ಸನ್ನು, ಲಾಭವನ್ನು ಕೊಡಲಿದ್ದಾನೆ. ನಿಮಗೆ ರಾಶಿಯಾಧಿಪತಿಯು ಆತನೇ. ವೃಷಭ ಮತ್ತು ತುಲಾ ರಾಶಿಗಳಿಗೆ ಶುಕ್ರನೇ ಅಧಿಪತಿಯಾಗಿರ್ತಾನೆ. ಹಾಗಾಗಿ ಈ ಕಾಲದಲ್ಲಿ ನಿಮ್ಮ ಅಧಿಪತಿಯೇ ನಿಮಗೆ ಇನ್ನಷ್ಟು ಶುಭವನ್ನು ಈಗ ಕೊಡ್ತಿದ್ದಾನೆ. ಈ ಜುಲೈ 30 ಆಗಸ್ಟ್ 24 ಅವಧಿಯಲ್ಲಿ ಅನೇಕ ರೀತಿಯ ಲಾಭ ಆದಾಯಗಳಾಗುವಂಥದ್ದು, ವ್ಯಾಪಾರದಲ್ಲಿ ಮುನ್ನಡೆ, ಉದ್ಯೋಗ ಮಾಡ್ತಾಯಿದ್ರೆ ಉದ್ಯೋಗದಲ್ಲಿ ಪ್ರಗತಿ ಅಥವಾ ನಿಮಗೆ ಪ್ರಮೋಷನ್ಗಳಾಗುವಂಥದ್ದು, ಬಡ್ತಿ ಸಿಗುವಂಥದ್ದು, ಇನ್ಕ್ರಿಮೆಂಟ್ಗಳಾಗುವಂಥದ್ದು. ಇನ್ನು ಯಾರಿಗೆ ಒಂದು ಮದುವೆ ಆಗಿಲ್ಲ ಅಂಥವರಿಗೆ ಮದುವೆಯ ಒಂದು ಸಂಬಂಧಗಳೀಗ ಒಪ್ಪಿಗೆಯಾಗಿ ಬರುವಂಥದ್ದು, ಪ್ರೇಮ ಪ್ರಕರಣದಲ್ಲಿವರೆಗೆ ಪ್ರೇಮ ಸಾಫಲ್ಯ ಆಗುವಂಥದ್ದು, ಪುರುಷರಿಗೆ ಸ್ತ್ರೀಯರಿಂದ, ಸ್ತ್ರೀಯರಿಗೆ ಪುರುಷರಿಂದ ಪರಸ್ಪರವಾಗಿ ಲಾಭ ಆದಾಯಗಳು ಆಗುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಸಹ ನಿಮಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಸಿಗುವಂಥದ್ದು, ನಿಮ್ಮ ಕೆಲಸಗಳಿಗೆ ಮನ್ನಣೆ ಸಿಗುತ್ತೆ. ಹಾಗಾಗಿ ಅನೇಕ ರೀತಿಯ ಸುಖ ಸೌಖ್ಯಗಳನ್ನು, ಲಾಭವನ್ನು, ಜಯವನ್ನು, ಯಶವನ್ನು ಶುಕ್ರನು ನಿಮಗೆ ತಂದು ಕೊಡಲಿದ್ದಾನೆ. ಯಾಕೆ ನೀವು ಯಾವುದೇ ರೀತಿಯ ಆತಂಕ ಭಯ ಪಡಬೇಕಾಗಿಲ್ಲ. ಶುಕ್ರನ ಈ ಸಿಂಹದ ಗೋಚಾರವು ನಿಮಗೆ ಅತ್ಯುನ್ನತವಾದ ಶುಭ ಫಲವನ್ನು ತಂದುಕೊಡಲಿದೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂತಹ ಪ್ರಾರ್ಥನಾ ಮಾರ್ಗವನ್ನು, ಶುಕ್ರನ ಶ್ಲೋಕ ನೀವು ಸಹ ಹೇಳ್ಬೋದಾಗಿದೆ ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಅಥವಾ 3ನೇ ಸ್ಥಾನದಲ್ಲಿರುವಂತಹ ಶುಕ್ರನು ಅನೇಕ ರೀತಿಯ ಲಾಭವನ್ನು ತಂದುಕೊಡುವಂತನಾಗಿದ್ದಾನೆ. ಹಾಗಾಗಿ ನಿಮಗೆ ಅನೇಕ ರೀತಿಯ ಪ್ರಯಾಣಗಳು, ಪ್ರವಾಸ ಮಾಡುವಂಥ ಅವಕಾಶ, ಕೆಲವರಿಗೆ ಆಕಸ್ಮಿಕವಾಗಿ ಯಾವುದೇ ಒಂದು ಯಾತ್ರೆ ಅಥವಾ ಪ್ರವಾಸ ಹೋಗುವಂಥ ಒಂದು ಅವಕಾಶಗಳು ತಾನಾಗೆ ಬರ್ಬೋದು. ಅನೇಕ ರೀತಿಯ ಬಂಧು ಮಿತ್ರರ ಭೇಟಿಯಾಗುವಂಥ ಅವಕಾಶ, ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಮನೆಯಲ್ಲಿ ಉತ್ತಮವಾದ ಕಾರ್ಯಗಳಿಗೆ ಈಗ ದಿನಗಳು ನಿಗದಿ ಮಾಡುವಂಥದ್ದು, ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರಿಗೆ ಸಹ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು, ಶುಭ ಶಕುನಗಳ ಒಂದು ಅನೇಕ ರೀತಿಯ ನಿಮಗೆ ಅನುಭವ ಆಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಬೆರೆಯುವಂಥದ್ದು, ಅನೇಕ ರೀತಿಯ ವಸ್ತ್ರಾಭರಣ ವಸ್ತುಗಳನ್ನು ಕೊಳ್ಳುವಂಥ ಅವಕಾಶ, ಲಕ್ಸುರಿ ಐಟಮ್ಗಳು ಅಥವಾ ಭೋಗ ಸಾಮಗ್ರಿ, ಶೃಂಗಾರ ಸಾಮಗ್ರಿ, ಫ್ಯಾನ್ಸಿ ಐಟಮು, ಗಿಫ್ಟುಗಳನ್ನು ಈಗ ನೀವು ಕೊಳ್ಳುವಂಥದ್ದು ಹಾಗೂ ನಿಮಗೆ ಅದೆಲ್ಲ ಬರುವಂಥದ್ದು ಯೋಗ ಸಹ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ಉಲ್ಲಾಸದಾಯಕ ಘಟನೆಗಳು ಶುಕ್ರನು ಈ ಬಾರಿ ಕೊಡಲಿದ್ದಾನೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಮನಸ್ಸಿಗೆ ಉಲ್ಲಾಸ ತರುವಂಥ ಘಟನೆ, ವಿಶೇಷವಾಗಿ ಯುವ ವರ್ಗದವರು ಯಾರಿರ್ತಾರೆ, ಯುವಕರು, ಅವರಿಗೆ ಮದುವೆ ವಿಚಾರ, ಪ್ರೇಮದ ವಿಚಾರ ಸಹ ಸಾಫಲ್ಯತೆ ಶುಕ್ರನ ಅನುಗ್ರಹದಿಂದ ಈ ಅವಧಿಯಲ್ಲಿ ಇರುತ್ತೆ. ಹಾಗಾಗಿ ಈ ಒಂದು 25 ದಿನಗಳ ಅವಧಿಯಲ್ಲಿ ಮಿಥುನ ರಾಶಿಯನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧ ಶ್ಲೋಕ ಪ್ರಾರ್ಥನೆಯೂ ಸಹ ಹೇಳ್ಬೋದಾಗಿದೆ. ಮುಂದೆ ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಅಂದರೆ 2ನೇ ಮನೆ, 2ನೇ ಮನೆಯಲ್ಲಿರುವಂಥ ಶುಕ್ರನು ಲಾಭವನ್ನು ಇನ್ನೂ ಅಧಿಕ ಮಾಡ್ತಾನೆ, ಧನವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡ್ತಾನೆ. ನಿಮಗೆ ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು ಬರ್ತವೆ. ಅನಿರೀಕ್ಷಿತವಾಗಿ ಲಾಭಗಳು ಬರುವಂಥದ್ದು, ಆಕಸ್ಮಿಕ ಧನ ಲಾಭಗಳು ಬರುವಂಥದ್ದು. ಇನ್ನು ಯಾರಿಗೆ ಮದುವೆಗೆ ಅಪೇಕ್ಷೆ ಪಡೋರಿಗೆ ಕಂಕಣ ಭಾಗ್ಯ ಒದಗಿ ಬರುವಂಥದ್ದು, ದೂರದ ಬಂಧುಗಳಿಂದ ನಿಮಗೆ ಮದುವೆಗೆಲ್ಲ ಒಂದು ರೆಫರೆನ್ಸ್ ಮೂಲಕ ಅದರ ಸಹಾಯ ಆಗುವಂಥದ್ದು, ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ಅನೇಕ ರೀತಿಯ ಲಾಭ ಆದಾಯಗಳಾಗುವಂಥ ಯೋಜನೆಗಳು, ಮನೆಯಲ್ಲಿನ ಒಂದು ಹೆಣ್ಣು ಮಕ್ಕಳಿಗೆ ಸಹ ಈಗ ಒಂದು ಸುಖ ಸೌಭಾಗ್ಯಗಳು ಈಗ ಸಿಗುವಂಥದ್ದು, ಅನೇಕ ರೀತಿಯ ಉದ್ಯೋಗಗಳಿಗೆ ಅಥವಾ ಉದ್ಯಮದಾರರಿಗೆ, ಕೃಷಿ ಚಟುವಟಿಕೆ ಮಾಡೋರಿಗೆ ಅಥವಾ ಇನ್ನಿತರ ಯಾವುದೇ ವೃತ್ತಿಪರರಿಗೆ ಸಹ ಅವರವರ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಬಹಳ ಪ್ರಗತಿ ಇದೆ. ತುಂಬ ಆದಾಯ ಹೆಚ್ಚಳ ಆಗುತ್ತೆ. ಹೂಡಿಕೆ ಮಾಡಲಿಕ್ಕೆ ಹಣದ ಅವಕಾಶ ಎಲ್ಲ ಬರುವಂಥದ್ದು, ಭೂಮಿ, ಮನೆ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶಗಳು ಬರಲಿವೆ. ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಇರುತ್ತೆ. ವಿವಾಹ ಮತ್ತು ಸಂತತಿಯ ಅಪೇಕ್ಷೆಗೆ ಈ ಕಾಲದಲ್ಲಿ ಶುಭ ಸೂಚನೆಗಳು ಕಂಡು ಬರಲಿವೆ. ಆಗಲೇ ನಿಮಗೆ ಗುರುಬಲ ಇದೆ. ಗುರುಬಲದ ಜೊತೆಗೆ ಪ್ರಬಲವಾದ ಶುಕ್ರಬಲ ಸಹ ಬರುವ ಕಾರಣ ಇದೊಂದು ಬಹಳ ಒಂದು ಅದ್ಭುತವಾದ ಅವಧಿ. ಜುಲೈ 30 ಆಗಸ್ಟ್ 24 ಅವಧಿಯನ್ನು ಎಲ್ಲ ಕಟಕ ರಾಶಿಯವರು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧ ಪ್ರಾರ್ಥನೆ ಶ್ಲೋಕವನ್ನು ಸಹ ಹೇಳ್ಬೋದಾಗಿದೆ ಕಟಕ ರಾಶಿಯವರು. ಬಳಿಕ ಸಿಂಹರಾಶಿಗೆ ನಿಮ್ಮ ಒಂದು ಜನ್ಮರಾಶಿಗೆ ಬರುವಂಥ ಶುಕ್ರನು ಅದನ್ನು ಜನ್ಮರಾಶಿಯಲ್ಲಿ ಉತ್ತಮ ಫಲವನ್ನು ಖಂಡಿತ ಕೊಡಲಿದ್ದಾನೆ. ಜನ್ಮರಾಶಿಗೆ ಬಂದಂತಹ ಶುಕ್ರನು, ಜನ್ಮರಾಶಿಗೆ ಬಂದಂತಹ ಬುಧನು ಅಥವಾ ಜನ್ಮರಾಶಿಗೆ ಬಂದಂತಹ ಚಂದ್ರನು ಉತ್ತಮ ಫಲವನ್ನು ಕೊಡುವ ಹಾಗೆ ನಿಮಗೆ ವಿಶೇಷವಾಗಿ ಅಲ್ಲಿ ಸಿಂಹರಾಶಿಯವರಿಗೆ ವಿಶೇಷವಾದ ಶುಕ್ರನ ಲಾಭವನ್ನು ಕೊಡಲಿದ್ದಾನೆ. ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅನಿರೀಕ್ಷಿತ ಧನ ಆಗತ್ತೆ. ಆದರೆ ಇಲ್ಲಿ ಒಂದು ವಿಚಾರ ಗಮನಿಸಬೇಕು. ಜನ್ಮರಾಶಿಗೆ ಬಂದ ಶುಕ್ರನು ಲಾಭವನ್ನು, ಆದಾಯವನ್ನು ಎಲ್ಲ ಕೊಡ್ತಾನೆ. ಅದರ ಜೊತೆಗೆ ಸ್ವಲ್ಪ ದುರ್ಬುದ್ಧಿಯನ್ನು ಅಥವಾ ದುಶ್ಚಟಗಳ ಒಂದು ದಾಸ್ಯತೆಯನ್ನು ಕೊಡಲಿದ್ದಾನೆ. ಅದೇ ರೀತಿ ನೀವು ಈ ಒಂದು ಬಂದಂಥ ಹಣವನ್ನಾಗಲಿ ಅಥವಾ ನಿಮ್ಮಲ್ಲಿ ಇರುವಂಥ ಹಣವನ್ನಾಗಲಿ ನೀವು ಈಗ ದುರುಪಯೋಗ ಮಾಡಲಿಕ್ಕೆ ದುಶ್ಚಟಗಳಿಗೆ, ದುರ್ವ್ಯಸನಗಳಿಗೆ ಬಳಸ್ಬೋದು ಅಥವಾ ಅನೈತಿಕವಾದ ಭೋಗದ ವಿಚಾರಗಳಿಗೆಲ್ಲ ಬಳಸುವಂಥದ್ದು ಅವೆಲ್ಲ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು.
ಹಾಗಾಗಿ ಸಿಂಹರಾಶಿಯವರಿಗೆ ಹಣಕ್ಕೆ ಏನು ಕೊರತೆ ಇರೋದಿಲ್ಲ. ಅದರ ಜೊತೆಗೆ ಹಣದ ಜೊತೆಗೆ ಕೆಟ್ಟ ಗುಣಗಳು ಸಹ ನಿಮ್ಮನ್ನು ಬೆನ್ನಟ್ಟಬೋದು ಈ ಜುಲೈ 31ರಿಂದ ಆಗಸ್ಟ್ 24ರ ಅವಧಿಯಲ್ಲಿ. ಅದನ್ನು ಸ್ವಲ್ಪ ಗಮನಿಸಿ. ಕೊನೆಗೆ ಆಸಕ್ತಿ ಇದ್ದರೆ ಹೇಳುವಂತಹ ಈ ಶುಕ್ರನಿಗೆ ಬಂದಂಥ ಪ್ರಾರ್ಥನೆ ಶ್ಲೋಕವನ್ನು ಹೇಳ್ಬೋದಾಗಿದೆ ಸಿಂಹರಾಶಿಯವರು. ಬಳಿಕ ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ 12ನೇ ಮನೆ ಅಥವಾ ವ್ಯಯಸ್ಥಾನದಲ್ಲಿದ್ದರೂ ಒಂದು ಉತ್ತಮ ಫಲ ಕೊಡುವಂಥ ಏಕೈಕ ಒಂದು ಗ್ರಹ ಆಗಿರುತ್ತೆ ಶುಕ್ರ ಗ್ರಹ. ಯಾವುದೇ ಗ್ರಹಗಳು ವ್ಯಯಸ್ಥಾನದಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ. ಅಲ್ಲಿ ಏಕೈಕ ಗ್ರಹ ಆಗಿ ಶುಕ್ರನು ಉತ್ತಮ ಫಲವನ್ನು ಕೊಡ್ತಾನೆ. ಅಂದರೆ ಆತನು ಅಲ್ಲಿ ಹಣಕಾಸಿಗೆ ತೊಂದರೆ ಮಾಡೋದಿಲ್ಲ ಅಥವಾ ನಿಮ್ಮ ಇನ್ನಿತರ ಯಾವುದೇ ಆರೋಗ್ಯಕ್ಕಾಗಲಿ ಬೇರೆದಕ್ಕೆ ತೊಂದರೆ ಮಾಡೋದಿಲ್ಲ. ಅಲ್ಲಿ ಆತನು ಉತ್ತಮವನ್ನು ಕೊಡ್ತಾನೆ. ಅದರ ಜೊತೆಗೆ ಸ್ವಲ್ಪ ಅಹಂಕಾರವನ್ನು, ದಂಭವನ್ನು, ದರ್ಪವನ್ನು ಕೊಡ್ತಾನೆ. ಹಾಗಾಗಿ ಕನ್ಯಾ ರಾಶಿಯವರು ಈ ಕಾಲದಲ್ಲಿ ಸ್ವಲ್ಪ ಅಹಂಕಾರವನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಅದೇ ರೀತಿ ಈ ಶೋ ಮಾಡಲಿಕ್ಕೆ, ಆಡಂಬರ ಮಾಡಲಿಕ್ಕೆ, ಪ್ರದರ್ಶನ ಮಾಡಲಿಕ್ಕೆ ನೀವು ಹಣವನ್ನು ಖರ್ಚು ಮಾಡ್ತೀರಾ. ಅಂದರೆ ಯಾವುದೋ ಪಕ್ಕದ ಮನೆಯನ್ನು ಅಷ್ಟು ಖರ್ಚು ಮಾಡಿ ಅವನು ಬರ್ತ್ಡೇ ಮಾಡಿದ, ನಾನು ಸ್ವಲ್ಪ ಅದಕ್ಕಿಂತ ಹೆಚ್ಚು ಮಾಡಬೇಕು. ಅಥವಾ ಯಾರದೇ ಒಬ್ಬ ಒಂದು ಮದುವೆಯನ್ನು ಅಷ್ಟು ಲಕ್ಷದಿಂದ ಮಾಡಿದೆ, ನಾನು ಅದಕ್ಕಿಂತ ಒಂದು 10 ಲಕ್ಷ ಹೆಚ್ಚೇ ಮಾಡ್ತೀನಿ. ಹಂಗೆ ಆ ಥರದ ಪ್ರತಿಸ್ಪರ್ಧೆ ರೂಪದಲ್ಲಿ, ಆಡಂಬರದ ರೂಪದಲ್ಲಿ, ಪ್ರದರ್ಶನದ ರೂಪದಲ್ಲಿ ಕೆಲವೊಮ್ಮೆ ನಿಮ್ಮಲ್ಲಿ ಇಲ್ಲದಿದ್ದರೂ ಸಾಲ ಮಾಡಿ ಮಾಡುವಂತಹ ಒಂದು ಶೋಕಿಗಳು ಅಂತೆಲ್ಲ ಬರ್ತವೆ. ಹಾಗಾಗಿ ಒಂದು ಸಾಲ ಮಾಡಿ ಶೋಕಿ ಮಾಡುವಂಥ ಮರ್ತೆ ಅಥವಾ ನಿಮ್ಮ ಸಾಮರ್ಥ್ಯ ಮೇರೆಯಲ್ಲಿ ಹಣವನ್ನು ಖರ್ಚು ಮಾಡಿ ಅಲ್ಲಿ ಪ್ರದರ್ಶನ ಮಾಡೋದು, ಆಡಂಬರವನ್ನು ಪ್ರದರ್ಶನ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಹಾಗಾಗಿ ಅಂಥ ಒಂದು ವೈಭೋಗ, ಆಡಂಬರವನ್ನು ಪ್ರದರ್ಶನ ಮಾಡೋದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇಲ್ಲಿ ನೋಡಿದಂತೆ ನಿಮಗೆ ಶುಕ್ರನಿಂದ ಯಾವುದೇ ಅಡ್ಡ ಪರಿಣಾಮ ಅಥವಾ ಕಷ್ಟ ನಷ್ಟಗಳು, ತೊಂದರೆಗಳು ಏನಿಲ್ಲ, ಉತ್ತಮ ಫಲನೇ ಕೊಡ್ತಾನೆ. ಆ ಉತ್ತಮ ಫಲವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಕನ್ಯಾ ರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧಿತ ಪ್ರಾರ್ಥನೆ ಶ್ಲೋಕ ನೀವು ಹೇಳ್ಬೋದು ಕನ್ಯಾ ರಾಶಿಯವರು. ಬಳಿಕ ತುಲಾರಾಶಿಗೆ ನಿಮ್ಮ ರಾಶಿಯಿಂದ 11ನೇ ಮನೆ ಹತ್ತಿರ ಲಾಭಸ್ಥಾನ ಅಂತಾರೆ. ಹಾಗಾಗಿ ಲಾಭಸ್ಥಾನದಿಂದ ಲಾಭ ಪಡೆಯುವಂಥ ಏಕೈಕ ರಾಶಿ ತುಲಾರಾಶಿ ಆಗಿರುತ್ತೆ. ನಿಮ್ಮ ರಾಶಿಯಾಧಿಪತಿಯೂ ಆತನೇ. ಈ ಬಾರಿ ವಿಶೇಷವಾಗಿ ವೃಷಭ ಮತ್ತು ತುಲಾರಾಶಿಗಳಿಗೆ ಶುಕ್ರನು ಅತ್ಯುತ್ತಮವಾದ ಬಂಪರ್ ಅನ್ನುವಷ್ಟಿಗೆ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಯಾಕಂದರೆ ಅಲ್ಲಿ ವೃಷಭ ರಾಶಿಯವರಿಗೆ ಚತುರ್ಥದಲ್ಲಿ ವಿಶೇಷವಾದ ಸುಖ ಸೌಖ್ಯವನ್ನು ಕೊಟ್ಟರೆ, ಇಲ್ಲಿ ತುಲಾರಾಶಿಯವರಿಗೆ ಅಪೂರ್ವವಾದ ಲಾಭಸ್ಥಾನದಲ್ಲಿ ಆತನು ವಿಶೇಷವಾದ ಧನವನ್ನು, ಕೀರ್ತಿಯನ್ನು, ಲಾಭವನ್ನು ಕೊಡಲಿದ್ದಾನೆ. ನಿಮಗೆ ಹಿಂದೆ ಆಗಂಥ ನಷ್ಟಗಳೆಲ್ಲ ಈಗ ಭರ್ತಿಯಾಗಿ ಅನೇಕ ಲಾಭಗಳು ಬರಲಿವೆ. ನಿಮ್ಮ ಸಾಲಗಳನ್ನು ತೀರಿಸುವಂಥ ಅವಕಾಶ, ವ್ಯಾಪಾರ ಉದ್ಯಮವನ್ನು ಎಕ್ಸ್ಪಾಂಡ್ ಅಥವಾ ಅಭಿವೃದ್ಧಿ ಮಾಡುವಂಥ ಅವಕಾಶ, ನೀವು ಯಾವುದಕ್ಕೆ ತುಂಬ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಒಂದು ವ್ಯಾಪಾರ ಉದ್ಯೋಗದ ಅವಕಾಶಗಳು ಒದಗಿ ಬರಲಿವೆ. ನಿಮಗೆ ಯಶಸ್ಸು, ಕೀರ್ತಿ, ಲಾಭಗಳು ಸಿಗಲಿವೆ. ಕೆಲವೊಬ್ಬರಿಗೆ ಸನ್ಮಾನ ಅಥವಾ ಪ್ರಶಸ್ತಿ ಇತ್ಯಾದಿಗಳು ಸಿಗಲಿವೆ. ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಸಾಧಕರಿಗೂ ಅನೇಕ ರೀತಿಯ ಮನ್ನಣೆಗಳು ಸಿಗಲಿವೆ. ಕೆಲವೊಬ್ಬರಿಗೆ ವಿದೇಶಕ್ಕೆ ಹೋಗುವ ಅವಕಾಶ, ವಿದೇಶದ ಉದ್ಯೋಗದ ಅವಕಾಶ, ಇನ್ನು ಕೆಲವರಿಗೆ ಸ್ವದೇಶದಲ್ಲೇ ಉತ್ತಮವಾದ ಉದ್ಯೋಗ ಅಥವಾ ಬಡ್ತಿ ಸಿಗುವಂಥದ್ದು, ಇವೆಲ್ಲವೂ ತುಲಾರಾಶಿಯವರಿಗೆ ಅನಿರೀಕ್ಷಿತವಾಗಿ ಶುಕ್ರನಿಂದ ಈ ಅವಧಿಯಲ್ಲಿ ಜುಲೈ 31ರಿಂದ ಆಗಸ್ಟ್ 24ರ ಅವಧಿಯಲ್ಲಿ 25 ದಿನಗಳ ಅವಧಿಯಲ್ಲಿ ಬರಲಿದೆ. ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು ತುಲಾರಾಶಿಯವರು. ಮುಂದೆ ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ 10ನೇ ಮನೆ ಅಥವಾ ದಶಮದ ಸ್ಥಾನ, ಕರ್ಮಸ್ಥಾನದಲ್ಲಿ ಶುಕ್ರನು ಉತ್ತಮ ಫಲವನ್ನು ಕೊಡುವುದಿಲ್ಲ. ಆತನು ಈಗ ವಿರುದ್ಧ ಫಲವನ್ನು ಕೊಡ್ತಾನೆ. ಆತನು 10, 6 ಮತ್ತು 2ರಲ್ಲಿ ವಿರುದ್ಧ ಫಲವನ್ನು ಕೊಡುವಂಥವನಾಗಿದ್ದಾನೆ. ಹಾಗಾಗಿ ಆತನು 9 ಸ್ಥಾನಗಳಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ. ಅದರಲ್ಲೂ 7 ಸ್ಥಾನಗಳಲ್ಲಿ ಅತ್ಯುತ್ತಮ ಫಲವನ್ನು ಕೊಡ್ತಾನೆ. ಆದರೆ ಈ 3 ಸ್ಥಾನಗಳಲ್ಲಿ ಆತನ ಈಗ 10ನೇ ಮನೆಯಲ್ಲಿ ನಿಮ್ಮ ರಾಶಿ ಇರೋದರಿಂದ, ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಶುಕ್ರನ ಇರೋದರಿಂದ ಅಲ್ಲಿ ನಿಮಗೆ ವಿರುದ್ಧ ಫಲಗಳು ಆಗುವಂಥದ್ದು. ಈ ಕಾಲದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಏನೋ ತೊಂದರೆಗಳಾಗುವಂಥದ್ದು, ನಿಮ್ಮ ಸುತ್ತ ವಿವಾದಗಳು ಹುಟ್ಟಿಕೊಳ್ಳುವಂಥದ್ದು, ಸ್ತ್ರೀ ಪುರುಷರ ವಿವಾದ ಇರ್ಬೋದು ಅಥವಾ ಇನ್ನಿತರ ಯಾವುದೇ ವೃತ್ತಿಗೆ ಸಂಬಂಧಪಟ್ಟ ಅಪವಾದಗಳು, ಆರೋಪಗಳು ಬರ್ಬೋದು. ನಿಮ್ಮ ಮೇಲೆ ಅಲಿಗೇಷನ್ಗಳು ಸ್ವಲ್ಪ ಬರುವಂಥದ್ದು. ಇನ್ನು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹಿನ್ನಡೆ, ಕಷ್ಟ ನಷ್ಟಗಳಾಗೋದು, ನಿಮ್ಮ ಒಂದು ವಸ್ತುಗಳಿಗೆ ಈಗ ಬೆಲೆ ಕುಸಿತ ಆಗೋದು ಅಥವಾ ವಸ್ತುಗಳೇ ನಷ್ಟಗಳಾಗುವಂಥದ್ದೆಲ್ಲ ಸಾಧ್ಯ ಇರುತ್ತೆ. ಇನ್ನು ಸರ್ಕಾರದಿಂದ ನಿಮಗೆ ನೋಟಿಸು, ಸರ್ಕಾರದಿಂದ ಯಾವುದೇ ನಿಮ್ಮ ಮೇಲೆ ಒತ್ತಡ, ಇಲ್ಲವೇ ನಿಮಗೆ ದಂಡ, ಪೆನಾಲ್ಟಿಗಳು ಬರುವಂಥದ್ದು, ಈ ರೀತಿ ಅನೇಕ ರೀತಿಯ ನಿಮಗೆ ವಿವಾದಾತ್ಮಕವಾದ ಫಲಗಳು ಶುಕ್ರನಿಂದ ಈಗ ನಿರೀಕ್ಷಿಸಲ್ಪಟ್ಟಿದೆ. ವಿವಿಧ ಕಾರಣಗಳಿಗೆ ನೀವೀಗ ದಂಡವನ್ನು, ಪೆನಾಲ್ಟಿಯನ್ನು, ಫೈನನ್ನು ಕಟ್ಟುವಂಥ ಪ್ರಮೇಯಗಳು ಬರ್ಬೋದು. ಹಾಗಾಗಿ ಇವೆಲ್ಲ ವಿಚಾರವಾಗಿ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಟ್ಯಾಕ್ಸ್ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಟ್ರಾಫಿಕ್ ಇರ್ಬೋದು ಅಥವಾ ರೆವೆನ್ಯೂ ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು. ಹಾಗಾಗಿ ಅಂಥ ಒಂದು ಸರ್ಕಾರಿ ಮೂಲದಿಂದ ನಿಮಗೆ ದಂಡವನ್ನು ತೆರುವಂಥ ಪ್ರಮೇಯ ಬರುವಂಥದ್ದು. ಜೊತೆಗೆ ಮಾತಿನ ಚಕಮಕಿ, ವಿರುದ್ಧ ಲಿಂಗದ ಜೊತೆಗೆ ಕಲಹಗಳು, ಸ್ತ್ರೀಯರಿಗೆ ಪುರುಷರಲ್ಲಿ, ಪುರುಷರಿಗೆ ಸ್ತ್ರೀಯಲ್ಲಿ ಕಲಹಗಳಾಗುವಂಥದ್ದು, ಚಿಂತೆ ಹೆಚ್ಚಳ ಆಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟ ಏನಾದರೂ ಅಜೀರ್ಣ, ಗ್ಯಾಸ್ಟ್ರೈಟಿಸ್, ಆಸಿಡಿಟಿಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದೆಲ್ಲ ಸಾಧ್ಯ ಇರುತ್ತೆ. ಹಾಗಾಗಿ ತನು ಮನ ಧನದಲ್ಲಿ ಸ್ವಲ್ಪ ಏರುಪೇರು ಆಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ವಾಕ್ ಅಥವಾ ನಿಮ್ಮ ಮಾತಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಈಗ ಒಂದು ಅವಧಿಯಲ್ಲಿ 25 ದಿನಗಳಿಗೆ ಬೇಕಾಗುತ್ತೆ. ಜುಲೈ 31ರಿಂದ ಆಗಸ್ಟ್ 24ರವರೆಗೆ ವೃಶ್ಚಿಕ ರಾಶಿಯವರು ಈ ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧಿತವಾದ ಈ ಶ್ಲೋಕಗಳನ್ನು, ಪರಿಹಾರ ಮಾರ್ಗಗಳನ್ನು, ಪ್ರಾರ್ಥನೆಯನ್ನು ಅನುಸಾರ ಮಾಡಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಮುಂದೆ ಧನುಸು ರಾಶಿಗೆ ನವಮ ಅಥವಾ ಭಾಗ್ಯಸ್ಥಾನದಲ್ಲಿ ವಿಶೇಷವಾಗಿ ಭಾಗ್ಯ, ಕೀರ್ತಿ, ಯಶವನ್ನು ಕೊಡ್ತಾನೆ ಶುಕ್ರನು. ಹಾಗಾಗಿ ಯಾವುದೇ ಆತಂಕ, ಭಯಪಡಬೇಕಾಗಿಲ್ಲ. ಶುಕ್ರನಿಂದ ಈ ಬಾರಿ ನಿಮಗೆ ಅನೇಕ ರೀತಿಯ ಲಾಭಗಳು ಆಗಲಿವೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ.
ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಯುವಕರಿಗೆ ಸಾಧಕರಿಗೆ ಅವರಿಗೆ ಬೇಕಂತ ಉದ್ಯೋಗ ಅವಕಾಶಗಳು ಸಿಗುವಂಥದ್ದು. ಇನ್ನು ಸ್ತ್ರೀಯರಿಗೆ ಪುರುಷರಿಗೆ ಅವರವರ ಒಂದು ಮದುವೆ ಅಥವಾ ಅವರ ಒಂದು ಪ್ರೇಮದ ವಿಚಾರವಾಗಿ ಈಗ ಒಂದು ಉತ್ತಮವಾದ ಬೆಳವಣಿಗೆಗಳು ಆಗಲೇ ಮದುವೆ ಫಿಕ್ಸ್ ಆಗ್ಬೋದು. ಇನ್ನು ಕೆಲವರಿಗೆ ವಸ್ತ್ರಾಭರಣ ಅಥವಾ ಅಮೂಲ್ಯವಾದ ವಸ್ತು ಒಡೆಗಳನ್ನು ಕೊಡುವಂಥ ಅವಕಾಶಗಳು ಬರ್ಬೋದು. ಮನೆಯಲ್ಲಿ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು, ಅನೇಕ ರೀತಿಯ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಕೆಲವರಿಗೆ ಅನೇಕ ರೀತಿಯ ಸನ್ಮಾನ ಪ್ರಶಸ್ತಿ ಪುರಸ್ಕಾರಗಳು ಸಿಗುವಂಥದ್ದು, ಅಥವಾ ಈ ಬೇರೆ ಬೇರೆ ರೀತಿಯ ಕಲಾ ಮಾಧ್ಯಮ, TV, ಸಿನಿಮಾ ರಂಗ ಮುಂತಾದ ಇರುವವರಿಗೆ, ಸೆಲೆಬ್ರಿಟಿ ಮುಂತಾದವರಿಗೆ ಅನೇಕ ರೀತಿಯ ಕೊಡುಗೆಗಳು ಅವಕಾಶಗಳು ಈಗ ಸಿಗಲಿವೆ. ಹಾಗಾಗಿ ಈ ಧನುರಾಶಿಯವರಿಗೆ ಶುಕ್ರನು ಅನೇಕ ರೀತಿಯ ಒಂದು ಅತ್ಯುತ್ತಮ ಫಲವನ್ನು ಈ 25 ದಿನಗಳಲ್ಲಿ ಕೊಡಲಿದ್ದಾನೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಶುಕ್ರನ ಸಂಬಂಧವಾದ ಶ್ಲೋಕಗಳನ್ನು ನೀವು ಸಹ ಹೇಳ್ಬೋದಾಗಿದೆ ಧನುರಾಶಿಯವರು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದ ಚಲನೆ 8ರ ಮನೆಯಲ್ಲಿ ಉತ್ತಮ ಫಲವನ್ನು ಕೊಡುವಂಥದ್ದು ಶುಕ್ರ ಮತ್ತು ಬುಧರು ಮಾತ್ರ. ಹಾಗಾಗಿ ನಿಮಗೆ ಮಕರ ರಾಶಿಯವರಿಗೆ ಯಾವುದೇ ಆತಂಕ ಭಯ ಬೇಕಾಗಿಲ್ಲ. ನಿಮ್ಮ ರಾಶಿಯಿಂದ ಆತನು 8ನೇ ಮನೆಯಲ್ಲಿದ್ದರೂ ಆತನು ನಿಮಗೆ ಇಷ್ಟ ಸಾಮಗ್ರಿಗಳನ್ನು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆನ, ಹಣಕಾಸಿನ ಅವಶ್ಯಕತೆಗೆ ಹಣಕಾಸನ್ನು, ಆರೋಗ್ಯ ಸುಧಾರಣೆಯ ಸಂತೋಷವನ್ನು, ಸುಖವನ್ನು ಕೊಡಲಿದ್ದಾನೆ. ಅನೇಕರಿಗೆ ದೀರ್ಘಕಾಲದಿಂದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು, ಉದ್ಯಮಿಗಳಿಗೆ ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಅಥವಾ ಮೌಲ್ಯಗಳು ಬರುವಂಥದ್ದು, ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಸ್ತ್ರೀಯರಿಗೆ ಪುರುಷರಿಗೆ ಅವರವರ ಒಂದು ದಾಂಪತ್ಯದಲ್ಲಿ ಉತ್ತಮವಾದ ದಾಂಪತ್ಯದ ಬಾಂಧವ್ಯ ಮೂಡುವಂಥದ್ದು. ಈ ರೀತಿ ಅನೇಕ ಶುಭ ಮತ್ತು ಸುಖಕರವಾದ ಫಲಗಳನ್ನು ಶುಕ್ರನು ನಿಮಗೆ ಅಷ್ಟಮದಲ್ಲಿದ್ದರೂ ಕೊಡಲಿದ್ದಾನೆ. ದೀರ್ಘಕಾಲದಿಂದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಆಗಲಿವೆ. ವಸ್ತ್ರಾಭರಣ ಅಥವಾ ಇನ್ನಿತರ ಅಮೂಲ್ಯವಾದ ವಸ್ತುಗಳನ್ನು ಕೊಡುವಂಥ ಅವಕಾಶಗಳು ಈಗ ಬರಲಿದೆ ಮಕರ ರಾಶಿಯವರಿಗೆ. ಆಸಕ್ತಿ ಇದ್ದರೆ ಮಕರ ರಾಶಿಯವರು ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆಗಳನ್ನು ಸಹ ಮಾಡ್ಬೋದಾಗಿದೆ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ 7ನೇ ಸ್ಥಾನ. 7ನೇ ಸ್ಥಾನದಲ್ಲಿ ಆಗಲೇ ಹೇಳಿದಂತೆ ಶುಕ್ರನು ವಿರುದ್ಧ ಫಲವನ್ನು ಕೊಡುವಂಥ ಗ್ರಹ ಆಗಿದ್ದಾನೆ. ಆತನು ನಿಮಗೆ ಈಗ ದಾಂಪತ್ಯದ ವಿವಾದಗಳು ಬರುವಂಥದ್ದು, ದಂಪತಿಗಳ ಮಧ್ಯೆ ಕಲಹ ಬರುವಂಥದ್ದು, ಗಂಡ ಹೆಂಡತಿಯರ ಮಧ್ಯೆ ಅಥವಾ ಸ್ತ್ರೀ ಮತ್ತು ಪುರುಷರದೊಳಗಿದೆ. ಉದ್ಯೋಗ ಸ್ಥಳದಲ್ಲಿ ಸಹ ಇರುವಂಥ ಸ್ತ್ರೀ ಪುರುಷರು ಇರ್ಬೋದು. ಉದ್ಯೋಗ ಸ್ಥಳದಲ್ಲಿ ಸ್ತ್ರೀ ಉದ್ಯೋಗಿ ಅಥವಾ ಪುರುಷ ಉದ್ಯೋಗಿಗಳು ಇರುವಂಥ ಜಾಗದಲ್ಲಿ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ವಿವಾದಗಳು, ವಾದಗಳು, ಕಲಹಗಳು ಅಥವಾ ನಿಮ್ಮ ಮೇಲೆ ಆರೋಪ ಇತ್ಯಾದಿಗಳು ಬರುವಂಥದ್ದು. ಅದರ ಜೊತೆಗೆ ಯಾವುದೇ ರೀತಿಯ ಹಳೆಯ ಒಂದು ನಿಮ್ಮ ಒಂದು ಈ ರಿಲೇಷನ್ಶಿಪ್ಪನ್ನು ಈಗ ಕಾಯ್ದುಕೊಂಡು ಅದರ ಮೇಲೆ ವಿವಾದಗಳು ಹುಟ್ಟಿಕೊಳ್ಳುವಂಥದ್ದು. ಇದು ದಾಂಪತ್ಯದಲ್ಲಿ ಅನೇಕ ರೀತಿಯ ಏರುಪೇರುಗಳು ಬಂದು ಇವರು ದಂಪತಿಗಳ ಮಧ್ಯೆ ಅವಮಾನ ಆಗುವಂಥ ಘಟನೆಗಳು ಅಥವಾ ಸಂಶಯದ ಅಥವಾ ಅನುಮಾನದ ಮೂಲಕ ಆಗುವಂಥ ವಿವಾದಗಳು ಈಗ ಎದ್ದೇಳುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ನಿಮಗೆ ಈ ವೃತ್ತಿ ಜಾಗದಲ್ಲೂ ಉದ್ಯೋಗದಾಗಲೂ ಸಹ ಪ್ರತಿನಿತ್ಯವೂ ಕಲಹ ಅಥವಾ ಜಗಳ ಆಗುವಂಥ ಸಾಧ್ಯತೆಗಳಿರ್ತವೆ. ಇನ್ನು ಸಂಚಾರದಲ್ಲಿ ಅಥವಾ ಪ್ರಯಾಣ ಕಾಲದಲ್ಲಿ ವಿಘ್ನಗಳು ಬರುವಂಥದ್ದು, ಅಡೆತಡೆಗಳು ಬರುವಂಥದ್ದು, ಜೊತೆಗೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಸಹ ಹಿನ್ನಡೆ, ಚಿಂತೆಗಳು ಆಗುವಂಥದ್ದು, ಕಷ್ಟ ನಷ್ಟಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಕುಂಭರಾಶಿಯವರಿಗೆ ಸಪ್ತಮದಲ್ಲಿರುವಂತಹ ಶುಕ್ರನು ಅನೇಕ ರೀತಿಯ ಸವಾಲುಗಳನ್ನು, ಸಂಕಷ್ಟಗಳನ್ನು, ಏರುಪೇರುಗಳನ್ನು, ಮನಸ್ಸಿಗೆ ಚಿಂತೆಯನ್ನು, ಆತಂಕವನ್ನು, ಭಯವನ್ನು ಉಂಟು ಮಾಡೋ ಬಲ್ಲವನಾಗಿದ್ದಾನೆ. ಹಾಗಾಗಿ ಈ ಕಾಲದಲ್ಲಿ ನೀವು ವಿಶೇಷವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇಂಥ ವಿವಾದಗಳು ನಿಮ್ಮ ಸುತ್ತ ಬರದಂತೆ ಸ್ವಲ್ಪ ನಿಮ್ಮ ನೈತಿಕತೆಯನ್ನು, ಮಾತು, ನಡವಳಿಕೆ ಸ್ವಲ್ಪ ಅದು ಚೆನ್ನಾಗಿ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧಿತ ಶ್ಲೋಕ, ಪರಿಹಾರ ಶ್ಲೋಕ, ಪ್ರಾರ್ಥನೆಗಳನ್ನು ಹೇಳಬೇಕಾಗತ್ತೆ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ 6ನೇ ಸ್ಥಾನ. 6ನೇ ಸ್ಥಾನದಲ್ಲಿ 6ರಿಂದ ಇಲ್ಲಿ ಶುಕ್ರನು ವಿಚಿತ್ರ ಫಲವನ್ನು ಕೊಡೋದು ಅಂತಲೇ ಯಾವುದೇ ರೀತಿಯ ಉತ್ತಮ ಫಲ ನಿರೀಕ್ಷೆ ಮಾಡುವಂತಿಲ್ಲ. ಈ ಕಾಲದಲ್ಲಿ ನಿಮಗೆ ಕಷ್ಟ ನಷ್ಟಗಳ ಸೂಚನೆ ಇರುತ್ತೆ. ಕಲಹಗಳು ಹೆಚ್ಚಾಗುತ್ತವೆ, ಶತ್ರುಗಳು ಹೆಚ್ಚಾಗ್ತಾರೆ, ಅಥವಾ ಹಿಂದೆ ಮಿತ್ರರಾಗಿದ್ದರೂ ಈಗ ಶತ್ರುಗಳಿಗೆ ಪರಿವರ್ತನೆ ಆಗ್ತಾರೆ. ನಿಮ್ಮ ಮೇಲೆ ಆಪಾದನೆಗಳನ್ನು ಹೊರಿಸುವಂಥದ್ದು, ನಿಮ್ಮ ಮೇಲೆ ಆರೋಪಗಳನ್ನು ಮಾಡುವಂಥದ್ದು, ನಿಮಗೆ ಅವಮಾನಕರ ಘಟನೆಗಳನ್ನು ಮಾಡುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಅದೆಷ್ಟು ಮಾನಸಿಕವಾಗಿ ಅಷ್ಟೇ ಅಲ್ಲ, ಆರ್ಥಿಕವಾಗಿ ಸಹ ಅಷ್ಟು ಒಳ್ಳೆಯದಿಲ್ಲ. ಆರ್ಥಿಕವಾಗಿ ಕಷ್ಟ ನಷ್ಟಗಳು ಆಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಅಥವಾ ನೀವು ಕೂಡಿಟ್ಟ ಹಣವನ್ನು ಈಗ ಯಾವುದೇ ರೀತಿಯ ಬೇರೆ ರೀತಿಯ ಮಾರ್ಗಗಳಿಗೆ ಅಥವಾ ಅನ್ಯಥಾ ಕಾರ್ಯಗಳಿಗೆ ಈಗ ಅದನ್ನು ಖರ್ಚು ಮಾಡುವಂಥ ಪ್ರಮೇಯ, ಆಸ್ಪತ್ರೆಗೋ, ಕೋರ್ಟ್ ಕಚೇರಿಗೋ, ಕೇಸ್ಗಳಿಗೋ ಅಥವಾ ಇನ್ನೇನಾದರೂ ವಿವಾದಗಳನ್ನು ಬಗೆಹರಿಸಲಿಕ್ಕೋ ಅಂಥ ಹಣವನ್ನು ಈಗ ನಾವು ಖರ್ಚು ಮಾಡುವಂಥ ಪ್ರಮೇಯ ಬರುತ್ತೆ. ಇನ್ನು ಕೆಲವರಿಗೆ ಸಾಲ ಮಾಡುವಂಥ ಪ್ರಮೇಯಗಳು ಎದುರಾಗುವಂಥದ್ದು, ಋಣಭಾರ ನಿಮ್ಮ ಮೇಲೆ ಹೆಚ್ಚಾಗುವಂಥದ್ದು. ಈ ರೀತಿ ಅನೇಕ ರೀತಿಯ ನಿಮಗೆ ವಿರುದ್ಧವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಶತ್ರು ಪೀಡೆ ಒಂದು ಕಡೆ ಆದರೆ ಅಲ್ಲಿ ಆರ್ಥಿಕವಾದ ಏರುಪೇರು ಇನ್ನೊಂದು ಕಡೆ, ಇನ್ನು ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರುವಂಥದ್ದು, ಕಲಹಗಳು ಮನೆಯಲ್ಲಿಯೂ ಅಥವಾ ವೃತ್ತಿ ಜಾಗದಲ್ಲೂ ಕಲಹಗಳು ಏರ್ಪಡುವಂಥದ್ದು. ಹಾಗಾಗಿ ಒಟ್ಟಿನಲ್ಲಿ ಮೈಯೆಲ್ಲ ಕಣ್ಣಾಗಿರುವಂಥ ಒಂದು ಕಾಲ ಶುಕ್ರ ನಿಮಗೆ ಪೂರ್ಣ ವಿರುದ್ಧವಾಗಿರುವಂಥದ್ದು ಈ ಮೀನರಾಶಿಯವರಿಗೆ. ಹಾಗಾಗಿ ನೀವು ಈಗ ಹೇಳುವಂಥ ಕೊನೆಯ ಈ ಪ್ರಾರ್ಥನೆ ಅಥವಾ ಪ್ರಾರ್ಥನಾ ಶ್ಲೋಕ, ಧ್ಯಾನ ಶ್ಲೋಕ ಅಥವಾ ದಾನ ಧರ್ಮಾದಿ ಮಾರ್ಗವನ್ನು ಮೀನರಾಶಿಯವರು ಅನುಸರಣೆ ಮಾಡಬೇಕಾಗತ್ತೆ. ಇವೆಲ್ಲವೂ ಶುಕ್ರನಿಗೆ ಸಂಬಂಧಿತವಾದ ಈ ಸಿಂಹರಾಶಿಯ ಗೋಚಾರದಲ್ಲಿ ಜುಲೈ 31ರಿಂದ ಆಗಸ್ಟ್ 24ರವರೆಗಿನ 25 ದಿನಗಳ ಫಲವನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ. ಇಲ್ಲಿ ಹಲವು ರಾಶಿಗೆ ಉತ್ತಮ ಫಲ ಬಂದಿವೆ. ಸುಮಾರು 7 ರಾಶಿಗೆ ಉತ್ತಮ ಫಲವು, 2 ರಾಶಿಗೆ ಸ್ವಲ್ಪ ಸಮ್ಮಿಶ್ರ ಫಲವು, ಇನ್ನುಳಿದಂಥ 3 ರಾಶಿಗಳು ಸ್ವಲ್ಪ ಸಂಕಷ್ಟ ಫಲವು ವ್ಯಕ್ತವಾಗಿವೆ. ಹಾಗಾಗಿ ಈ ಸಮ್ಮಿಶ್ರ, ಸಂಕಷ್ಟ ಅಥವಾ ಉತ್ತಮ ಫಲ ಬಂದರೆ ಯಾರು ಮಾಡ್ಬೋದು. ಅಂಥವರು ಈ ಒಂದು ಶುಕ್ರನ ಪ್ರೀತ್ಯರ್ಥವಾಗಿ ಅದು ದೋಷ ಪರಿಹಾರವಾಗಿ ಏನು ಮಾಡ್ಬೋದು ಅಂದರೆ ತಾಯಿ ಮಹಾಲಕ್ಷ್ಮಿಯ ಭಕ್ತಿಯನ್ನು
ಅಗತ್ಯವಾಗಿ ಮಾಡೋದ್ರಿಂದ ಶುಕ್ರನಿಗೆ ಸಂಬಂಧಿತ ಯಾವುದೇ ದೋಷಗಳು ನಿವಾರಣೆ ಆಗುತ್ತೆ. ಮಹಾಲಕ್ಷ್ಮಿ ತಾಯಿಯು ಶುಕ್ರನ ಒಂದು ಅಧಿದೇವತೆ ಆತ ಆಗಿದ್ದಾಳೆ. ಹಾಗಾಗಿ ಆಕೆಯ ಒಂದು ವರಪ್ರಸಾದ ಇದ್ದಾಗ ಶುಕ್ರನು ತಾನಾಗಿ ಅಲ್ಲಿ ಉತ್ತಮ ಫಲವನ್ನು ಖಂಡಿತ ಕೊಡಲಿದ್ದಾನೆ. ಹಾಗಾಗಿ ತಾಯಿಯ ಮಹಾಲಕ್ಷ್ಮಿಯ ಅಷ್ಟೋತ್ತರ ಆಗಲಿ, ಮಹಾಲಕ್ಷ್ಮಿಯ ಅಷ್ಟಕ ಆಗಲಿ, ಮಹಾಲಕ್ಷ್ಮಿಯ ಮೂಲಮಂತ್ರ ಆಗಲಿ, ಮಹಾಲಕ್ಷ್ಮಿ ಇನ್ನಿತರ ಯಾವುದೇ ಶ್ಲೋಕಗಳನ್ನು, ಪ್ರಾರ್ಥನೆಗಳನ್ನು, ಭಜನೆಗಳನ್ನು ಹೇಳೋದ್ರಿಂದಲೂ ಶುಕ್ರನು ನಿಮಗೆ ದೋಷವನ್ನು ಕಡಿಮೆ ಮಾಡಿ ಆತನು ಶುಭಫಲವನ್ನು ಕೊಳ್ಳಿದ್ದಾನೆ. ಅದು ಲಕ್ಷ್ಮೀನಾರಾಯಣರಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಮಾಡ್ಬೋದು. ಲಕ್ಷ್ಮೀನಾರಾಯಣ ಹೃದಯ, ಲಕ್ಷ್ಮೀನಾರಾಯಣ ಕವಚ, ಲಕ್ಷ್ಮೀನಾರಾಯಣ ಸ್ತೋತ್ರ ಅಂತೆಲ್ಲ ಬರುತ್ತೆ. ಅಂಥ ಒಂದು ಲಕ್ಷ್ಮೀನಾರಾಯಣ ಸ್ತೋತ್ರವನ್ನು ಮಾಡ್ಬೋದು. ಅಥವಾ ಯಾವುದೇ ರೀತಿಯ ಸ್ತ್ರೀ ದೇವತೆಗಳನ್ನು ಆಕೆ ಇದು ಲಲಿತಾ ಸಹಸ್ರನಾಮ ಇರ್ಬೋದು, ದುರ್ಗಾ ಅಷ್ಟೋತ್ತರ ಇರ್ಬೋದು, ದುರ್ಗಾ ಸಪ್ತಶತಿ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಈ ಅಮ್ಮನವರಿಗೆ ಅಥವಾ ಯಾವುದೇ ರೀತಿಯ ಸ್ತ್ರೀ ದೇವತೆಗೆ ಲಕ್ಷ್ಮಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳ್ತಾರೆ. ಹಾಗಾಗಿ ತ್ರಿಶಕ್ತಿ ಸ್ವರೂಪಿಣಿ ಆಕೆ ಮಾತೆ. ಹಾಗೆ ಮಾತೆಗೆ ಸಂಬಂಧಿಸಿದ ಯಾವುದೇ ರೀತಿಯ ನೀವು ಶ್ಲೋಕಗಳನ್ನು, ಸ್ತೋತ್ರಗಳನ್ನು, ಅಷ್ಟೋತ್ತರಗಳನ್ನು, ನಾಮಾವಳಿಗಳನ್ನು ಹೇಳ್ಬೋದಾಗಿದೆ. ಅದರಿಂದ ಈ ಒಂದು ಶುಕ್ರನು ಪ್ರೀತ್ಯರ್ಥ ಆಗ್ತಾನೆ. ಇನ್ನು ಈ ಶುಕ್ರನ ಒಂದು ಸಂಬಂಧಪಟ್ಟ ನವಗ್ರಹಗಳ ಸ್ತೋತ್ರ ತಮಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ನವಗ್ರಹಗಳಲ್ಲಿ ಬರುವಂಥ ವ್ಯಾಸರಹಿತವಾದ 9 ಶ್ಲೋಕಗಳಲ್ಲಿ ಶುಕ್ರನ ಶ್ಲೋಕ ಸಹ ಪ್ರತ್ಯೇಕವಾಗಿರುತ್ತೆ. ಅದನ್ನೀಗ ಹೇಳ್ತೇನೆ, ಅದನ್ನು ಕೇಳಿಸ್ಕೊಂಡು ನೀವು ಅದನ್ನು ಪಠನೆ ಮಾಡ್ಬೋದು. ಹಿಮಕುಂದ ಮೃಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಇದು ಸರಳವಾದ ಒಂದು ವ್ಯಾಸರಹಿತವಾದ ಶುಕ್ರನ ಸಂಬಂಧವಾದ ಶ್ಲೋಕ. ಅದನ್ನು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಇದೇ ಒಂದು ಸರಳವಾದ ಶ್ಲೋಕವನ್ನು 6 ಬಾರಿ ರಿಪೀಟ್ ಮಾಡಿ ಹೇಳಬೇಕು. ಅಥವಾ ಆಸಕ್ತಿ ಇದ್ದರೆ 108 ಬಾರಿ ಸಹ ಇದನ್ನು ಹೇಳ್ಬೋದಾಗಿದೆ. 6 ಅನ್ನೋದು ಶುಕ್ರನ ಒಂದು ಸಾಂಕೇತಿಕವಾದ ಸಂಖ್ಯೆ 6 ಮತ್ತು ಬಿಳಿ ಬಣ್ಣವು ಶುಕ್ರನ ಒಂದು ಸಂಕೇತವಾಗಿರುತ್ತೆ. ಹಾಗಾಗಿ ಇದನ್ನು ನೀವು ಪಠನೆ ಮಾಡ್ಬೋದು. ಅಥವಾ ಶುಕ್ರನಿಗೆ ಸಂಬಂಧವಾದ ಪೀಡಾ ಪರಿಹಾರ ಸ್ತೋತ್ರ ಈ ರೀತಿ ಬರುತ್ತೆ. ದೈತ್ಯಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾ ಹರತು ಮೇ ಭೃಗುಹು. ಅಲ್ಲಿ ಆತನು ದೈತ್ಯ ಆಚಾರ್ಯನು ಹೋದು, ದೈತ್ಯ ಮಂತ್ರಿಯನ್ನು ಹೋದು, ಅಂಥ ದೈತ್ಯ ಮಂತ್ರಿಯಾದ ಶುಕ್ರನೇ ನನ್ನ ಒಂದು ವಿಷಮ ಸ್ಥಾನದಲ್ಲಿರುವಂಥ ನನ್ನ ರಾಶಿಗೆ ವಿಷಮ ಸ್ಥಾನದ ದೋಷವನ್ನು ನಿವಾರಣೆ ಮಾಡಿ ಉತ್ತಮ ಫಲವನ್ನು ಕೊಡು, ಪೀಡೆಯನ್ನು ನಿವಾರಣೆ ಮಾಡುವಂಥ ಪೀಡಾ ಪರಿಹಾರ ಸ್ತೋತ್ರ ಅಂತ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ಥಾರ ಗ್ರಹಾಣಾಂಚ ಪೀಡಾ ಹರತು ಮೇ ಭೃಗುಹು. ಒಂದು ಭೃಗು ಎಂದು ಶುಕ್ರನ ಕುರಿತು ನಾವು ಪ್ರಾರ್ಥನೆ ಮಾಡುವಂಥದ್ದು. ಇದು ಸರಳವಾದ ಶ್ಲೋಕ. ಇದನ್ನು ನೀವು 6 ಬಾರಿ ಪಠನೆ ಮಾಡ್ಬೋದು. ಅದು ಇಷ್ಟವಿದ್ದಷ್ಟು ಹೆಚ್ಚು ಸಾರಿ ಇದನ್ನು ಪಠನೆ ಮಾಡಿದರೆ ಅಲ್ಲಿ ಶುಕ್ರನಿಗೆ ಸಂಬಂಧಿತವಾದ ದೋಷಗಳು ನಿವಾರಣೆಗೆ ಶುಕ್ರನ ಪ್ರೀತ್ಯರ್ಥ ಆಗುತ್ತೆ. ಇದಲ್ಲದೆ ಈ ಶ್ಲೋಕಗಳು ಅಲ್ಲದೆ ಅಲ್ಲಿ ಬೇರೆ ರೀತಿಯ ಶುಕ್ರನ ಅಷ್ಟೋತ್ತರ ಶತನಾಮ ಅಂತ ಬರುತ್ತೆ. ಶುಕ್ರನಿಗೆ ಸಂಬಂಧಪಟ್ಟ ಇನ್ನಿತರ ಶ್ಲೋಕಗಳು ಬರುತ್ತೆ. ಅದು ಇಷ್ಟ ಇದ್ದರೆ ಅದನ್ನು ಈಗ ಈ ಗೂಗಲಲ್ಲಿ, ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಅದನ್ನು ಸರ್ಚ್ ಮಾಡ್ಕೊಂಡು ಮಾಡ್ಬೋದು. ಕನಕದಾರ ಸ್ತೋತ್ರ ಅಂತ ಮಾಡ್ಬೋದು, ಲಲಿತಾ ಸಹಸ್ರನಾಮ ಸ್ತೋತ್ರನ ಮಾಡ್ಬೋದು. ಅಥವಾ ಅಷ್ಟಲಕ್ಷ್ಮಿ ಸ್ತೋತ್ರ ಅಂತ ಬರುತ್ತೆ, ಕುಬೇರ ಲಕ್ಷ್ಮಿ ಸ್ತೋತ್ರ ಅಂತ ಬರುತ್ತೆ. ಈ ರೀತಿ ಅನೇಕ ರೀತಿಯ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಸ್ವರೂಪಿಣಿಯ ಯಾವುದೇ ರೀತಿಯ ಶ್ಲೋಕ ಮಂತ್ರಗಳನ್ನು ಹೇಳ್ಬೋದು. ಶುಕ್ರನಿಗೆ ಸಂಬಂಧ ಶ್ಲೋಕವನ್ನು ಹೇಳ್ಬೋದಾಗಿದೆ. ಇನ್ನು ಇವೆಲ್ಲವೂ ಮಂತ್ರ ಸ್ವರೂಪ ಆದರೆ ಇನ್ನು ದಾನ ಧರ್ಮಗಳ ಒಂದು ವ್ಯವಸ್ಥೆ ಇದ್ದರೆ ಯಾರಿಗೆ ಒಂದು ಅನುಕೂಲತೆ ಇದೆ ಅಂಥವರು ದಾನ ಧರ್ಮಗಳನ್ನು ಮಾಡ್ಬೋದು. ನವಗ್ರಹಗಳ ಧಾನ್ಯವನ್ನೇ ದಾನವಾಗಿ ಕೊಡ್ಬೋದು. ಅಥವಾ ಶುಕ್ರನಿಗೆ ಸಂಬಂಧಪಟ್ಟ ಒಂದೇ ಧಾನ್ಯವಾಗಿ ಅವರೇ ಕಾಳು ಅಥವಾ ಅವರೇ ಬೇಳೆ ಅಥವಾ ಅವರೇ ಕಾಳಿನಂಥ ಬೇರೆ ಬೇರೆ ಕಾಳುಗಳು ಬರ್ತವೆ. ರಾಜ್ಮಾ ಅಂತ ಬರುತ್ತೆ, ಅಥವಾ ಬೇರೆ ಬೇರೆ ರೀತಿಯ ಬೀನ್ಸ್ ಬೀಜ ಏನೇನೋ ಬರುತ್ತೆ. ಅಂಥವೆಲ್ಲ ಅದು ಅವರೇ ಕಾಳಿನ ವರ್ಗಕ್ಕೆ ಸೇರುವಂಥದ್ದು. ಅಂಥ ಒಂದು ಅವರೇ ಅಥವಾ ಬೀನ್ಸ್ ಮುಂತಾದ ವರ್ಗಕ್ಕೆ ಸೇರಿದ ಯಾವುದೇ ಕಾಳನ್ನಾಗಲಿ ಅಂಥ ಒಂದು ಕಾಳಿನ ಉತ್ಪನ್ನವನ್ನಾಗಿ ದಾನವಾಗಿ ಕೊಡ್ಬೋದು. ಅಥವಾ ಅನ್ನದಾನಕ್ಕೆ ಅಂಥ ಒಂದು ಕಾಳಿನ ಉತ್ಪನ್ನವನ್ನು ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಸಿಹಿ ಪದಾರ್ಥಗಳನ್ನು ಅಲ್ಲಿ ಈ ಅನಾಥರಿಗೆ, ಬಡಬಗ್ಗರಿಗೆ ಅಥವಾ ಈ ಮಹಿಳಾ ಆಶ್ರಮಗಳಿಗೆ ಅಥವಾ ಅಬಲ ಆಶ್ರಮ ಅಂತ ಹೇಳಿದ ಅಂಥ ಆಶ್ರಮಗಳಿಗೆ ಈ ಒಂದು ಸಿಹಿ ತಿನಿಸನ್ನು ನೀವು ಶುಕ್ರವಾರದಂದು ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ಸ್ತ್ರೀ ವರ್ಗದವರನ್ನು ಪ್ರಸನ್ನವಾಗಿ ಇಡುವಂಥದ್ದು. ಸ್ತ್ರೀ ವರ್ಗ ಅಂದರೆ ಅಲ್ಲಿ ನಿಮ್ಮ ಮನೆ ಇರುವಂಥ ಹೆಣ್ಣು ಮಕ್ಕಳಾಗುತ್ತೆ. ನಿಮ್ಮ ತಾಯಿನೋ, ನಿಮ್ಮ ಮಗಳೋ, ನಿಮ್ಮ ಪತ್ನಿನೋ, ಅಥವಾ ನಿಮ್ಮ ಸೊಸೆನೋ, ಅಥವಾ ಮನೆಯಲ್ಲಿರುವಂಥ ಇನ್ನಿತರ ಸ್ತ್ರೀಯರು, ಅಕ್ಕನೋ ತಂಗಿನೋ ಇರ್ಬೋದು. ಯಾರಿಗೂ ಆ ಮನೆಯಲ್ಲಿರುವಂಥ ಸ್ತ್ರೀ ವರ್ಗವನ್ನು ಪ್ರಸನ್ನವಾಗಿಡುವಂಥದ್ದು. ಅವರ ಜೊತೆಗೆ ಯಾವುದೇ ರೀತಿಯ ವಾದ ವಿವಾದ ಮಾಡದೆ ಅವರಿಗೆ ನಮ್ಮ ಕೈಯಿಂದ ಆದಂಥ ಸಹಾಯ ಮಾಡೋದಾಗಲಿ, ಅಥವಾ ನಮಗೆ ಹಣದ ಸಂಪಾದನೆ ಉತ್ತಮವಾಗಿದ್ದರೂ ಅವರಿಗೆ ಇಷ್ಟಪಟ್ಟಂಥ ವಸ್ತ್ರಾಭರಣಗಳನ್ನು, ವಸ್ತುಗಳನ್ನು, ಶೃಂಗಾರ ಸಾಮಗ್ರಿಗಳನ್ನು, ಹೂವು, ಸಿಹಿ ತಿನಿಸು ಮುಂತಾದವು ಕೊಟ್ಟು ಅವರನ್ನು ಪ್ರಸನ್ನವಾಗಿ ಇಡುವಂಥದ್ದು. ಹಾಗಾಗಿ ಅಲ್ಲಿ ಸ್ತ್ರೀಯರನ್ನು ಪ್ರಸನ್ನವಾಗಿ ಇಡೋದು ಸಹ ದೇವಿಯ ಒಂದು ಪೂಜೆ ಅಂತ ನಮ್ಮ ಶಾಸ್ತ್ರದಲ್ಲಿ ನಂಬಿಕೆ ಇದೆ. ಹಾಗಾಗಿ ಅದನ್ನು ಸಹ ಒಂದು ಶುಕ್ರನ ಪ್ರೀತ್ಯರ್ಥವಾಗಿ ಮಾಡ್ಬೋದಾಗಿದೆ. ಇನ್ನು ಯಾರು ಈ ಬಡವರು, ದುರ್ಬಲ ವರ್ಗದವರು, ಆರ್ಥಿಕವಾಗಿ ಹಿಂದುಳಿದವರು ಇರ್ತಾರೆ ಅಂಥವರ ಮಕ್ಕಳಿಗೆ ಒಂದು ವಿವಾಹಕ್ಕೆ ಸಹಾಯವನ್ನು ಮಾಡೋದು. ವಿಶೇಷವಾಗಿ ಹೆಣ್ಣು ಮಕ್ಕಳ ವಿವಾಹಕ್ಕೆ ಹೆಣ್ಣು ಮಕ್ಕಳು ಯಾರು ಸ್ವಲ್ಪ ಆರ್ಥಿಕವಾಗಿ ದುರ್ಬಲ ಇರ್ತಾರೆ, ಆರ್ಥಿಕವಾಗಿ ಸ್ವಲ್ಪ ಕಷ್ಟದಲ್ಲಿರ್ತಾರೆ, ಸಂಕಷ್ಟದಲ್ಲಿರ್ತಾರೆ ಅಂಥ ಒಂದು ಹೆಣ್ಣು ಮಕ್ಕಳ ವಿವಾಹಕ್ಕೆ ಧನ ಸಹಾಯವಾಗಲಿ ಅಥವಾ
ಚಿನ್ನಾಭರಣನೋ ಅಥವಾ ಸೀರೆ ವಸ್ತ್ರ ಒಡವೆಗಳನ್ನು ಕೊಡೋದಾಗಲಿ ಇದು ಸಹ ಶುಕ್ರನ ಪ್ರೀತ್ಯರ್ಥವಾಗಿ ಆಗುತ್ತೆ. ಹಾಗಾಗಿ ಹಲವಾರು ಮಾರ್ಗಗಳಿವೆ. ನೀವು ಭಕ್ತಿ ಮಾರ್ಗನೋ ಧ್ಯಾನ ಮಾರ್ಗನೋ ದಾನ ಧರ್ಮದ ಮಾರ್ಗವನ್ನು ಅನುಸರಣೆ ಮಾಡಿಕೊಂಡು ಶುಕ್ರನಿಂದ ಆಗುವಂಥ ದೋಷಗಳನ್ನು ಕಡಿಮೆ ಮಾಡಿಕೊಳ್ಳಿ. ಈ ಒಂದು ಶುಕ್ರನ ಗೋಚಾರ ಜುಲೈ 31ರಿಂದ ಆಗಸ್ಟ್ 24 ಜರಗಲಿದೆ. ಈ ಒಂದು 25 ದಿನಗಳ ಅವಧಿಯಲ್ಲಿ ತಮಗೆಲ್ಲರಿಗೂ ಶುಕ್ರನ ವಿಶೇಷವಾದ ಅನುಗ್ರಹದಿಂದ ಆಯುರಾರೋಗ್ಯ ಶಿಖಿತಿ ಜಯಲಾಭಗಳು ಸಂಪೂರ್ಣ ಅಭಿವೃದ್ಧಿ ಆಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.